ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಅಮೃತ ದೇವರಾಧನೆ. ಪ್ರಭಾಯತ ಪಾಪಡಲು ವಿಶ್ರಾಮ ಕೊಡಲೊಳ್ಳದು. ಪರಾತ್ಪರನ ಪಾದವೇ ಆಶ್ಚರ್ಯಸ್ಥಾನವಾಗಿದೆ. ಅಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಆಧಾರ ದೇವರಾಧನೆ. ದುರ್ಗುಣವನ್ನು ಜಯಿಸಿ. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ಸ್ವಾಮಿ, ಮತ್ತೊಮ್ಮೆ ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಉಪಕಾರ ನಾವು ಸ್ಮರಿಸುತ್ತೇವೆ. ವಿಶೇಷವಾಗಿ ಸ್ವಾಮಿ, ನೀನು ಕಳೆದೆಲ್ಲ ದಿವಸಗಳಲ್ಲಿ ನಮ್ಮನ್ನು ಅತ್ಯಂತ ಕೃಪೆಯಿಂದ ಮತ್ತು ನಿನ್ನ ವಿಶೇಷವಾದಂಥ ಕನಿಕರದಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ಲೋಕವು ಎಷ್ಟೇ ಸಂಕಟದಲ್ಲಿದ್ದರೂ ನಿನ್ನ ಮಕ್ಕಳಿಗೆ ಸ್ವಾಮಿ ನೀನು ಕೊಟ್ಟಂಥ ವಿಶೇಷವಾದಂಥ ಭರವಸೆಗಾಗಿ, ನಂಬಿಕೆಗಾಗಿ ಮತ್ತು ಸ್ವಾಮಿ ನಿನ್ನ ವಾಕ್ಯದಲ್ಲಿಟ್ಟಿರುವಂಥ ಅವರ ದೃಢ ವಿಶ್ವಾಸಕ್ಕಾಗಿ ನಾವು ವಂದಿಸುವವರಾಗಿದ್ದೇವೆ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿ ಈ ಲೋಕವನ್ನು ಮತ್ತು ಸ್ವಾಮಿ ಬಂದು ಒದಗಿರುವಂತೆಲ್ಲ ಕಷ್ಟ ಸಂಕಟಗಳನ್ನು ಎದುರಿಸಲು ಬೇಕಾದಂಥ ಶಕ್ತಿಯನ್ನು, ಧೈರ್ಯವನ್ನು ನೀನು ಅನುಗ್ರಹಿಸು. ವಾಕ್ಯದ ಮೂಲಕವಾಗಿ ಸ್ವಾಮಿ ನೀನು ಮಾತನಾಡು. ಕೇಳುವಂಥ ವಾಕ್ಯ ಮತ್ತು ಹೇಳುವಂಥ ವಾಕ್ಯ ತಾಳುವಸ್ತಕ್ಕೆ ಒಪ್ಪಿಸುತ್ತೇವೆ. ಮತ್ತು ಸ್ವಾಮಿ, ಅಲ್ಪನನ್ನು ಶಿಲುಬೆಯ ಮರೆಯಲ್ಲಿ ಮರೆ ಮಾಡಿ ಆ ಮೂಲಕವಾಗಿ ನೀನು ಮಹಿಮೆ ಹೊಂದು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗಾಗಲೇ ನಾವು ಈ ಪ್ರಕಟಣೆ ಪುಸ್ತಕದ ವಿಶೇಷ ಭಾಗಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ದಿವಸ ನಾನು 18ನೇ ಅಧ್ಯಾಯದ ಮಾತುಗಳನ್ನು ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಹಿಂದಿನ ಅಧ್ಯಾಯದಲ್ಲೂ ಸಹ ಇದೇ ವಿಚಾರವನ್ನು ನಾವು ಕಂಡಿದ್ದೇವೆ ಮತ್ತು ಮುಂದೆ ನಾವು ಈ ವಾಕ್ಯಗಳನ್ನು ಗಮನಿಸುವಾಗ ಇದು ಸಹ ಹಿಂದಿನ ಅಧ್ಯಾಯದಂತೆ ಒಂದು ವೇಳೆ ಕಂಡರೂ ಸಹ ಇದರಲ್ಲಿ ಕೆಲವು ವಿಶೇಷತೆಗಳನ್ನು ನಾವು ಕಾಣ್ತೇವೆ. ಹೀಗಾಗಿ ವಾಕ್ಯಗಳನ್ನು ಓದುವುದರ ಮೂಲಕ ಮತ್ತು ಅವುಗಳನ್ನು ಧ್ಯಾನಿಸುವುದರ ಮೂಲಕ ದೇವರು ತನ್ನ ಸತ್ಯವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಈ ಕೃಪೆಯ ಕಾಲದಲ್ಲಿರುವಂಥ ನಾವು, ಲೋಕವು ಎಷ್ಟೇ ಕಷ್ಟ ಸಂಕಟಗಳಿದ್ದರೂ ದೇವರು ನಮ್ಮನ್ನು ನಡೆಸುತ್ತಾ ಬಂದಿದ್ದಾನೆ. ಆತನ ವಾಕ್ಯದಲ್ಲಿ ನಾವು ಮಗ್ನರಾಗಿ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಂಡು ಈ ಲೋಕದ ಎಲ್ಲ ಸವಾಲುಗಳನ್ನು ಅಥವಾ ಕಷ್ಟ ಸಂಕಟಗಳನ್ನು ಎದುರಿಸಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ವಾಕ್ಯದ ಧ್ಯಾನವನ್ನು ನಾವು ಮಾಡೋಣ. ನಾನು 18ನೇ ಅಧ್ಯಾಯಕ್ಕೆ ಬಂದಿದ್ದೇನೆ. ಅಲ್ಲಿ ನಾನು ಓದುವಂಥ ವಾಕ್ಯಗಳು ಈ ರೀತಿಯಲ್ಲಿದೆ. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. ದೇವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಪವಿತ್ರವಾಗಿಯೂ ಅಸಹ್ಯವಾಗಿರುವ ಎಲ್ಲ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖಭೋಗಿನಿಯಾಗಿದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವುಗಳನ್ನು ಬಿಟ್ಟು ಬನ್ನಿರಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದಿವೆ. ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು. ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ. ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ 2ರಷ್ಟು ಕೊಡಿರಿ. ಅವಳು ಕಲಸಿದ ಪಾತ್ರೆಯಲ್ಲಿ ಅವಳಿಗೆ 2ರಷ್ಟು ಕಲಿಸಿಕೊಡಿರಿ. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಳು,
ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ ಎಂದು, ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ, ಕ್ಷಾಮ, ದುಃಖ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು. ಅವಳಿಗೆ ದಂಡನೆಯನ್ನು ವಿಧಿಸಿದ ದೇವರಾಗಿರುವ ಕರ್ತನು ಬಲಿಷ್ಠನಾಗಿದ್ದಾನೆ. ಅವಳೊಂದಿಗೆ ಜಾರತ್ವ ಮಾಡಿ ಭೋಗಿಗಳಾಗಿ ಬದುಕಿದ್ದ ಭೂರಾಜರು ಅವಳ ದಹನದಿಂದ ಏಳಿರುವ ಹೊಗೆಯನ್ನು ನೋಡುವಾಗ ಅವಳ ಯಾತನೆಯ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ಎದೆ ಬಡಿದುಕೊಳ್ಳುತ್ತಾ, ಅಯ್ಯೋ ಅಯ್ಯೋ ಮಹಾಪಟ್ಟಣವೇ, ಬಾಬೆಲೆ, ಬಲಿಷ್ಠವಾದ ನಗರಿಯೇ, ನಿನಗೆ ವಿಧಿಸಲ್ಪಟ್ಟ ದಂಡನೆಯ ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು. ಇದಲ್ಲದೆ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಅತ್ತು ಗೋಳಾಡುತ್ತಾ ತಮ್ಮ ಹಡಗುಗಳ ಸರಕುಗಳನ್ನು ಕೊಂಡುಕೊಳ್ಳುವರು. ಇನ್ನು ಇಲ್ಲವಲ್ಲ, ಚಿನ್ನ, ಬೆಳ್ಳಿ, ರತ್ನ, ಮುತ್ತು, ನಯವಾದ ನಾರುಮಡಿ, ಧೂಮ್ರವರ್ಣದ ವಸ್ತ್ರ, ರೇಷ್ಮೆ, ರಕ್ತಾಂಬರ, ಸಕಲ ವಿಧವಾದ ಆಗಿಲು ಮರ, ಸಕಲ ವಿಧವಾದ ಜಂತದ ಸಾಮಾನು, ಬಹುಬೆಲೆಯುಳ್ಳ ಮರ, ತಾಮ್ರ, ಕಬ್ಬಿಣ, ಚಂದ್ರಕಾಂತ ಶಿಲೆ, ಇವುಗಳಿಂದ ಮಾಡಿದ ಸಕಲ ವಿಧವಾದಂಥ ಪಾತ್ರೆ, ಲವಂಗ ಚಕ್ಕೆ, ರಕ್ತಬೋಳ, ಧೂಪ, ಸುಗಂಧ ತೈಲ, ಸಾಂಬ್ರಾಣಿ, ದ್ರಾಕ್ಷಾರಸ, ಎಣ್ಣೆ, ನಯವಾದ ಹಿಟ್ಟು, ಗೋಧಿ, ದನಕುರಿ, ಕುದುರೆ, ರಥ, ಗುಲಾಮ, ಮನುಷ್ಯ ಪ್ರಾಣ, ಇವೇ ಮೊದಲಾದ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ಹೇಳಿಕೊಳ್ಳುತ್ತಾ ದುಃಖಿಸುವರು. ಬಾಬೆಲೆ, ನಿನ್ನ ಜೀವವು ಅಪೇಕ್ಷಿಸಿದ ಹಣ್ಣು ಹಂಪಲುಗಳು ನಿನ್ನನ್ನು ಬಿಟ್ಟು ಹೋದವು. ಸೊಗಸಾಗಿಯೂ ಶೋಭಾಯಮಾನವಾಗಿಯೂ ಇರುವ ದೆಲ್ಲವೂ ನಾಶವಾಗಿ ನಿನ್ನನ್ನು ಬಿಟ್ಟು ಬಿಟ್ಟವು. ಅವು ಇನ್ನು ಮೇಲೆ ಜನರಿಗೆ ಸಿಕ್ಕುವುದೇ ಇಲ್ಲ. ಆ ಸರಕುಗಳನ್ನು ಮಾರಿ ಅವುಗಳಿಂದ ಐಶ್ವರ್ಯವಂತರಾದ ವರ್ತಕರು ಅವಳ ಯಾತನೆಯನ್ನು ನೋಡಿ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ದುಃಖಿಸುತ್ತಾ, ಅಯ್ಯೋ ಅಯ್ಯೋ, ನಯವಾದ ನಾರುಮಡಿಯನ್ನು, ಧೂಮ್ರವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದ ಆ ಮಹಾಪಟ್ಟಣಕ್ಕೆ ಏನು ದುರ್ಗತಿ ಸಂಭವಿಸಿತು? ಅಷ್ಟು ಐಶ್ವರ್ಯವು ಒಂದೇ ಗಳಿಗೆಯಲ್ಲಿ ನಾಶವಾಯಿತಲ್ಲ ಎಂದು ಹಂಬಲಿಸುವರು. ಇದಲ್ಲದೆ ಹಡಗುಗಳ ಯಜಮಾನರು, ಸಮುದ್ರ ಪ್ರಯಾಣ ಮಾಡುವವರು, ನಾವಿಕರು, ಸಮುದ್ರದ ಮೇಲೆ ಕೆಲಸವನ್ನು ನಡೆಸುವವರು, ಜೀವನ ಮಾಡುವವರೆಲ್ಲರೂ ದೂರದಲ್ಲಿ ನಿಂತು ಅವಳ ದಹನದಿಂದ ಏರುವ ಹೊಗೆಯನ್ನು ನೋಡುತ್ತಾ, ಈ ಮಹಾಪಟ್ಟಣಕ್ಕೆ ಸಮಾನವಾದದ್ದು ಯಾವುದು ಎಂದು ಕೂಗಿ ಹೇಳಿದರು. ಆಗ ಅವರು ತಮ್ಮ ತಲೆಗಳ ಮೇಲೆ ಮಣ್ಣನ್ನು ಹೊಯ್ದುಕೊಂಡು ಅಳುತ್ತಾ ಗೋಳಾಡುತ್ತಾ, ಅಯ್ಯೋ ಅಯ್ಯೋ, ಸಮುದ್ರದ ಮೇಲೆ ಹಡಗುಳ್ಳವರನ್ನು ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಆ ಮಹಾಪಟ್ಟಣಕ್ಕೆ ಎಂಥ ಗತಿ ಬಂತು? ಅವಳು ಒಂದೇ ಗಳಿಗೆಯಲ್ಲಿ ಹಾಳಾದಳಲ್ಲ ಎಂದು ಕೂಗಿ ಹೇಳಿದರು. ಪರಲೋಕವೇ ಆನಂದಪಡು, ದೇವಜನರೇ, ಅಪೊಸ್ತಲರೇ, ಪ್ರವಾದಿಗಳೇ, ಇವಳು ನಿಮಗೆ ಅನ್ಯಾಯ ಮಾಡಿದ್ದಕ್ಕಾಗಿ ದೇವರು ಇವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದರಿಂದ ಆನಂದಪಟ್ಟರೆಂದು ಆ ಶಬ್ದ ಹೇಳಿತು. ಆಗ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುವ ಕಲ್ಲಿನಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ, ಮಹಾಪಟ್ಟಣವಾದ ಬಾಬೇಲು ಹೀಗೆಯೇ ದಡದಡನೆ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣಿಸುವುದಿಲ್ಲ. ಬಾಬೇಲೆ, ನಿನ್ನಲ್ಲಿ ವೀಣಾಗಾರರು, ವಾದ್ಯಗಾರರು, ಕೊಳಲೂದುವವರು, ತುತ್ತೂರಿಯುವವರು ಮಾಡುವ ಶಬ್ದವು ಇನ್ನೆಂದಿಗೂ ಕೇಳಿಸುವುದಿಲ್ಲ. ಯಾವ ವಿಧವಾದ ಕೈಗಾರಿಕೆಯನ್ನು ಮಾಡುವವರು ನಿನ್ನಲ್ಲಿ ಇನ್ನೆಂದಿಗೂ ಸಿಕ್ಕುವುದಿಲ್ಲ. ಬೀಸುವ ಕಲ್ಲಿನ ಶಬ್ದವು ನಿನ್ನಲ್ಲಿ ಇನ್ನೆಂದಿಗೂ ಕೇಳಿಸುವುದಿಲ್ಲ. ದೀಪದ ಬೆಳಕು ನಿನ್ನಲ್ಲಿ ಇನ್ನೆಂದಿಗೂ ಕಾಣಿಸುವುದಿಲ್ಲ. ವಧುವರರ ಸ್ವರವು ಇನ್ನೆಂದಿಗೂ ಕೇಳಿಸುವುದಿಲ್ಲ. ನಿನ್ನ ವರ್ತಕರು ಭೂಮಿಯ ಪ್ರಭುಗಳಾಗಿದ್ದಾರಲ್ಲವಲ್ಲ. ನಿನ್ನ ಮಾಟದಿಂದ ಎಲ್ಲ ಜನಾಂಗದವರು ಮರುಳಾದರು. ಪ್ರವಾದಿಗಳ ರಕ್ತವು, ದೇವಜನರ ರಕ್ತವು, ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು ಎಂದು ಹೇಳಿದೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಕಳೆದ ಅಧ್ಯಯನಗಳಲ್ಲಿ ನಾನು ಹೇಳಿದಾಗೆ ಇದು ಲಿಟರ್ಜಿಕಲ್ ಎನಾಕ್ಟ್ಮೆಂಟ್ ಎಂಬುದಾಗಿ ವೇದಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ. ಅಂದರೆ ಆರಾಧನೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಾರಂಭವಾಗುವಂಥ ಒಂದು ವಿಶೇಷವಾದಂಥ ಭಾಗ ಲಿಟರ್ಜಿಕಲ್ ಎನಾಕ್ಟ್ಮೆಂಟ್. ಇದರಲ್ಲಿ ನಾವು ಓದುವಾಗ ಉದಾಹರಣೆಗೆ 18ನೇ ಅಧ್ಯಾಯದ ಮೊದಲ ವಾಕ್ಯಗಳಿಂದ 2ನೇ ವಾಕ್ಯದಿಂದ ನಾವು 3ನೇ ವಾಕ್ಯದವರೆಗೂ ಒಂದು ರೀತಿಯಲ್ಲಿ ಅದು ರಾಗ ಸಂಯೋಜಿತವಾಗಿ ಹೇಳುವಂಥ ಒಂದು ಆರಾಧನೆಯ ಭಾಗವಾಗಿ ಅದು ನಮ್ಮ ಮುಂದೆ ಕಾಣುತ್ತದೆ.
ದೇವರ ಮಹತ್ ಕಾರ್ಯವನ್ನು, ಅಂದರೆ ಸೈತಾನು ನಾಶವಾಗುವಂಥ ವಿಚಾರವನ್ನು ಯೋಹಾನಿಗೆ ತಿಳಿಸುವಂಥ ದೇವರ ವಾಕ್ಯದ ಮಾತುಗಳಲ್ಲಿ ಅದನ್ನು ನಾವು ಕಾಣುತ್ತೇವೆ. ಇದೊಂದು ರೀತಿಯಲ್ಲಿ ನ್ಯಾರೇಟಿವ್, ಅಥವಾ ಇದೊಂದು ರೀತಿಯಲ್ಲಿ ಕಥಾನಕ. ಇದು ಏನಾಗುತ್ತದೆ ಲೋಕದ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಆ ಬಾಬೆಲ್ ನಗರ ಅದು ಲೋಕದ ಎಲ್ಲ ಸಂರಚನೆಗಳು ಅಥವಾ ಎಲ್ಲ ರೀತಿಯ ಸಂಸ್ಥೆಗಳು, ಎಲ್ಲ ರೀತಿಯ ಭ್ರಷ್ಟಾಚಾರದ ಸಂಸ್ಥೆಗಳು ಮತ್ತು ಸೈತಾನನ ಎಲ್ಲ ಕಾರ್ಯಗಳನ್ನು ಪ್ರತಿನಿಧಿಸುವಂಥ ಬಾಬೆಲ್ ನಗರ ಅಥವಾ ಬಾಬೆಲ್ ಸಾಮ್ರಾಜ್ಯ ಎಂಬುದಾಗಿ ಕರಿತೇವೆ. ಬಾಬೆಲ್ ಸಾಮ್ರಾಜ್ಯದ ವಿಶೇಷತೆ ಏನೆಂದು ಹೇಳಿದ್ರೆ, ಅದು ಲೋಕದ ಆದಿಯಿಂದಲೂ, ಅಂದರೆ ನಿಮ್ರೋದ್ ಕಾಲದಿಂದಲೂ ಅಥವಾ ಬಾಬೆಲ್ ಗೋಪುರದ ಕಾಲದಿಂದಲೂ ಪ್ರಾರಂಭದಿಂದ ಕೊನೆಯವರೆಗೂ ಈ ವಿಶೇಷ ಸಂದರ್ಭಗಳಲ್ಲಿ ದೇವರು ಬಾಬೆಲನ್ನು ಕುರಿತಾಗಿ ಅದಕ್ಕೆ ಶಾಪವನ್ನು ಕೊಡುವುದಲ್ಲ ಅಥವಾ ಅದನ್ನು ನಾಶನದ ವಿಚಾರವಾಗಿ ಹೇಳ್ತಾ ಬಂದಿರುವುದನ್ನು ಕಾಣ್ತೇವೆ. ಅದ ಕಾರಣ ಈ ಬಾಬಿಲೋನಿಯಾದ ಈ ಪ್ರಾಂತ್ಯ ಏನಿದೆ ಇದು ಎಷ್ಟು ಶ್ರೀಮಂತವಾಗಿತ್ತೆಂಬುದಾಗಿ ಈ ಅಧ್ಯಾಯದ ಪೂರ್ತಿಯಾಗಿ ನಾವು ಕಾಣ್ತೇವೆ. ಅಲ್ಲಿ ವರ್ತಕರು ಬರುವುದನ್ನು ಕಾಣುವಂಥ ಸಂದರ್ಭದಲ್ಲಿ ಇದು ರೌದ್ರ ಪಾತ್ರೆ ಮುಂದುವರಿದಂಥ ಭಾಗ. ಹಿಂದಿನ ಅಧ್ಯಾಯದಲ್ಲಿ ರೌದ್ರ ಪಾತ್ರೆಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಒಂದೊಂದು ಪಾತ್ರೆಯನ್ನು ಉಯ್ಯುವಾಗ ಏನಾಗುತ್ತದೆ, ಆ ನದಿಗಳು ಬತ್ತಿ ಹೋಗ್ತವೆ ಮತ್ತು ಪೂರ್ವ ರಾಜ್ಯದ ದೇಶದ ರಾಜರು ಇಸ್ರಾಯೇಲಿನ ಮೇಲೆ ಯುದ್ಧಕ್ಕೆ ಬರ್ತಾರೆ ಮತ್ತು ಸಮುದ್ರವನ್ನು ನಾಶವಾಗುವಂಥದ್ದು. ಹೀಗೆ ಅಲ್ಲಿ ದೇವರ ಕೃಪೆಯ ಕಾಲ ಈಗ ಕೊನೆಗೊಳ್ಳುತ್ತಾ ಇದೆ. ಮತ್ತೀಗ ಈ ಬಾಬೆಲ್ನ ಸರ್ವನಾಶ ಈಗ ಈ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್ವನಾಶ ದೇವರ ಒಂದು ಕಾರ್ಯ ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕು. ಮತ್ತು ರೌದ್ರ ಪಾತ್ರೆ ಮುಂದುವರೆದಂಥ ಭಾಗವಾಗಿ ಇದರ ಪ್ರಭಾವ ಭೂಮಿಗೆ ಉಂಟಾಗುತ್ತದೆ. ಇದರ ಪ್ರಭಾವ ಅದು ಭೂಮಿಗೆ ಉಂಟಾಗುತ್ತದೆ. ಅದ ಕಾರಣ 3ನೇ ವಚನದಲ್ಲಿ ನಾವು ನೋಡುವ ಹಾಗೆ ಬಿದ್ದಳು ಬಿದ್ದಳು ಬಾಬೆಲ್ ನಗರಿ ಎಂಬುದಾಗಿ ಆ ವಾಕ್ಯವನ್ನು ಕೇಳ್ತೇವೆ 3ನೇ ಅಧ್ಯಾಯದಲ್ಲಿ. ಈಗಾಗಲೇ ನಾನು ಹೇಳಿದ ಹಾಗೆ ಅದು ಇಟ್ಸ್ ಎ ಲಿಟರ್ಜಿಕಲ್ ಅಥವಾ ಆರಾಧನೆಯ ಒಂದು ಭಾಗವಾಗಿ ಅದು ಸ್ವಾಮಿಯ ವಾಕ್ಯಗಳಾಗಿ ಇಲ್ಲಿ ನಮಗೆ ಬರ್ತಾ ಇದೆ. ಬಿದ್ದಳು ಬಿದ್ದಳು ಬಾಬೆಲ್ ನಗರಿ, ಜಾರತ್ವ ಮತ್ತು ಪಾಪ ವ್ಯಭಿಚಾರ ಎಲ್ಲ ವಿಧವಂಥ ಕಾರ್ಯವನ್ನು ಮಾಡಿದಂಥವಳು ಈಗ ಬಿದ್ದು ಹೋಗಿದಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ ಪ್ರಾರಂಭಗೊಂಡಂತೆ ನಾವು ನೋಡುವಾಗ ಸಭೆಗಳನ್ನು ದೇವರು ಸ್ತ್ರೀಗೆ ಹೋಲಿಸುವಂಥವನು. ಇನ್ನು ಮುಂದೆ ನಾವು ನೋಡ್ತೇವೆ ವಿವಾಹದ ಸಭೆ ಮತ್ತು ಕ್ರಿಸ್ತನಿಗಾಗುವಂಥ ಪವಿತ್ರ ವಿವಾಹ, ಪರಲೋಕದಲ್ಲಾಗುವಂಥ ವಿವಾಹವನ್ನು ಕಾಣ್ತೇವೆ. ಹೀಗಾಗಿ ಸೈತಾನನೂ ಸಹ ಈ ರೀತಿಯಾದಂಥ ಒಂದು ಮಹಿಳೆಯರ ಒಂದು ರೂಪವನ್ನು ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಈ ಪಾವಿತ್ರತೆ ಕುರಿತಾಗಿ ನಾವು ಕ್ರೈಸ್ತ ಸಭೆ ಪಾವಿತ್ರತೆಗೆ ಅದು ಒಂದು ಮಾದರಿಯಾಗಿದ್ದರೆ, ಎಲ್ಲ ಲೋಕದ ಪಾಪದ ಪ್ರತಿನಿಧಿಯಾಗಿ ನಾವು ಈ ಬಾಬೆಲ್ ಎಂಬ ಸ್ತ್ರೀಯ ವಿಚಾರವಾಗಿ ನಾವಿಲ್ಲಿ ಕಾಣ್ತಾ ಬಂದೇವೆ. ಹಿಂದೆ ನಾವು ನೋಡಿದ ಹಾಗೆ ಆ ಒಂದು ಪ್ರವಾದಿಗಳು ಏನಿದ್ರು, ಅವರು 7 ವರ್ಷದ ಭೀಕರವಾದಂಥ ಆ ಒಂದು ಕಠಿಣ ಕಾಲದಲ್ಲಿ, ಶ್ರಮ ಕಾಲದಲ್ಲಿ ಅವರು ದೇವರಿಗೆ ಸಾಕ್ಷಿಗಳಾಗಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಕ್ರಿಸ್ತ ವಿರೋಧಿಯೂ ಸಹ ಸಾಕ್ಷಿ ಹೇಳ್ತಾನೆ ಮತ್ತು ಅವರು ನಾಶ ಆಗುತ್ತಾರೆ. ಹಿಂದಿನ ಅಧ್ಯಾಯಗಳೆಲ್ಲ ಅದನ್ನು ನಾವು ನೋಡಿದ್ದೇವೆ. ಮತ್ತು ಮೃಗದ ವಿಚಾರವಾಗಿ ನಾವು ಕಾಣ್ತೇವೆ. ಎಲ್ಲದಕ್ಕೂ ಒಂದು ಆಲ್ಟರ್ನೇಟನ್ನು ನಾವು ದೇವರ ಸನ್ನಿಧಾನದಲ್ಲಿ ಇದನ್ನು ಕಾಣ್ತೇವೆ. ಅದನ್ನು ಕಾಣ್ತಾ ಹೋಗ್ತೇವೆ. ಆದರೆ ಈ ರಾಜ್ಯಗಳು ಮತ್ತು ಈಗ ಹೇಳಿದಂಥ ಈ ಆಕೆಯ ಸಾಮ್ರಾಜ್ಯ ಏನಿತ್ತು, ಈ ಭ್ರಷ್ಟತೆಯ ಸಾಮ್ರಾಜ್ಯ, ಪಾಪದ ಸಾಮ್ರಾಜ್ಯ ಏನಿತ್ತು, ಅದು ಸಂಪೂರ್ಣವಾಗಿ ನಾಶವಾಗುವಂಥ ಒಂದು ಕಾಲ ಈಗ ಬಂದಿದೆ. ಒಂದು ವೇಳೆ ಹಿಂದಿನ ಕಾಲದಲ್ಲಿ ಮೌಲ್ಯಗಳು ಉತ್ತಮವಾಗಿ ಇದ್ದಿರಬಹುದು, ಆದರೆ ಇಂದಿನ ಮೌಲ್ಯಗಳನ್ನು ನಾವು ನೋಡುವ ಪ್ರೇರೆ ಎಲ್ಲ ರೀತಿಯಲ್ಲೂ ಭ್ರಷ್ಟಾಚಾರವನ್ನು ನಾವು ಎಲ್ಲ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಆದ ಕಾರಣ ನೈತಿಕತೆಯ ಅಧೋಗತಿಯನ್ನು ಈ ದಿವಸ ಕಾಣುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಸರಿಪಡಿಸುತ್ತಾನೆ ದೇವರು ಎಂಬುದಾಗಿ ಹೇಳುವಾಗ ಅದನ್ನು ಸಂಪೂರ್ಣವಾಗಿ ನಾಶ ಮಾಡೋದು. ಆದ ಕಾರಣ ಈ ವಾಕ್ಯಗಳನ್ನು ನಾವು ನೋಡುವಾಗ ಬಿದ್ದಳು ಬಿದ್ದಳು ಬಾಬೆಲ್ ನಗರಿ ಎಂಬುದಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಆತನು ಆ 4ನೇ ವಚನದವರೆಗೂ ಅದನ್ನು ನಾವು ಕಾಣ್ತೇವೆ. ಅಪವಿತ್ರವಾದಂಥ ಅಸಹ್ಯವಾಗಿರುವಂಥ ಕಾರ್ಯಗಳನ್ನು ಮಾಡಿದಂಥ ಈಕೆ ಈಗ ಪಕ್ಷಿಗಳ ಆಶ್ರಯ ಆಗಿದ್ದಾಳೆ. ಎಲ್ಲ ಜನಾಂಗಗಳು ಅವಳ ಅತಿಜಾರತ್ವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಆದ ಕಾರಣ ಹಿಂದಿನ ವಾಕ್ಯಗಳಲ್ಲಿ ನಾವು ನೋಡುವಾಗ ದ್ರಾಕ್ಷಾರಸ ಅದು ರೌದ್ರತೆಯನ್ನು ಒಂದು ಕಡೆ ತೋರಿಸದೆ, ಅಥವಾ ಜನರು ದೇವರಿಗಾಗಿ ಸುರಿಸಿದಂಥ, ಸಾಕ್ಷಿಗಾಗಿ ಸುರಿಸಿದಂಥ, ಉತ್ತಮವಾದಂಥ ಕಾರ್ಯಗಳಿಗಾಗಿ ಸುರಿಸಿದಂಥ ರಕ್ತವನ್ನು ಸಹ ಇಲ್ಲಿ ಅದು ಪ್ರತಿನಿಧಿಸುತ್ತದೆ. ಇಲ್ಲಿ ಆಕೆಯ ಅತಿಜಾರತ್ವದ ದ್ರಾಕ್ಷಾರಸ ಇಲ್ಲೂ ಸಹ ಅದು ಉದಾಹರಣೆಯಾಗಿ ಕಂಡುಬರುತ್ತದೆ.
ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖಭೋಗಿನಿಯಾದ್ದರಿಂದ ಭೂಲೋಕದ ವರ್ತಕರು ಐಶ್ವರ್ಯ ಅಂತಾರದು. ನೋಡಿ, ಭ್ರಷ್ಟತೆಯಲ್ಲಿ ಜನರಿರುವಾಗ ಭ್ರಷ್ಟಾಚಾರವನ್ನು ಮಾಡುವಂಥವರು ಶ್ರೀಮಂತರಾಗ್ತಾರೆ. ದೇವ್ರ ವಾಕ್ಯ ನಮ್ಗೆ ಹೇಳ್ತಾರೆ, ಈ ಪ್ರಪಂಚ ನಾವು ನೋಡಿ ಕಲಿಯುವಂಥದ್ದೇನಿಲ್ಲ, ದೇವ್ರ ವಾಕ್ಯವೇ ಆ ರೀತಿಯಲ್ಲಿ ಹೇಳ್ತದೆ. ಅನೈತಿಕವಾದಂಥ ಕಾರ್ಯಗಳನ್ನು ಮಾಡಿದಂಥವ್ರು ಏನಾಗ್ತಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಈ ದಿವಸ ಅದನ್ನೇ ನಾವು ನೋಡ್ತೇವೆ. ಮೋಸ ಮಾಡ್ತಕ್ಕಂಥವ್ರು ದೊಡ್ಡವರಾಗ್ತಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಭ್ರಷ್ಟಾಚಾರವನ್ನು ನಾವು ಕಾಣ್ತೀವಿ. ಎಲ್ಲ ಕ್ಷೇತ್ರಗಳಲ್ಲಿ ಜನ ಈ ರೀತಿಯಲ್ಲಿ ಇರ್ತಾರೆ. ಅನೈತಿಕ ಜೀವನವನ್ನು ನಡೆಸಂಥವರೆಲ್ಲ ಮೇಲೆ ಬರ್ತಾರೆ. ಕ್ರೈಸ್ತರಿಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ನೈತಿಕವಾಗಿ ಕ್ರೈಸ್ತರು ಇರೋದರಿಂದ ಭೂಲೋಕದ ಸಂದರ್ಭದಲ್ಲಿ ಅವರು ಒಂದು ವೇಳೆ ಇತರರಂತೆ ಅವರು ಪಾಪದ ಜೀವಿತವನ್ನು ಮಾಡಿ ದೊಡ್ಡವರಾಗುವಂಥ ಅವಕಾಶಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ಸ್ವಾಮಿ ನೋಡಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕೊನೆಗೆ ಅದಕ್ಕೆ ಒಂದು ಅಂತ್ಯವನ್ನು ಹಾಡ್ತಾನೆ. ಈ ಅಂತ್ಯವನ್ನು ಹಾಡುವಂಥದ್ದೇ ಲೋಕದ ಭ್ರಷ್ಟಾಚಾರ, ಅನಾಚಾರದ ಅನೈತಿಕವಾದಂಥ ಜೀವನ, ಭೋಗ ವಸ್ತುಗಳ ಜೀವನ, ದೇವ ವಿರೋಧಿ ಕಾರ್ಯಗಳು, ಮಾಟ ಮಂತ್ರ ಮಾಯ ಎಲ್ಲವುಗಳು ಎಲ್ಲ ಶಾರ್ಟ್ ಕಟ್ಟಿಂದ ಬರಬೇಕು. ಆದಂಥ ಈ ಭೋಗ ಏನಿತ್ತು ಅಥವಾ ಈ ಸಂಪತ್ತೇನಿತ್ತು ಇದೆಲ್ಲವನ್ನ ಸ್ವಾಮಿ ನಾಶ ಮಾಡುವಂಥದ್ದೇ ಈ ಅಧ್ಯಾಯದ ಪ್ರಥಮವಾದಂಥ ಒಂದು ಭಾಗ. ಬಿದ್ದಳು ಬಾಬೆಲ್ ನಗರಿ ಎಂಬುದಾಗಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಂತರ 4ನೇ ವಚನಗಳಲ್ಲಿ ನಾವು ನೋಡುವಾಗ, ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಹೇಳಿದೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ. ಈ ಬಿಟ್ಟು ಬನ್ನಿರಿ ಅಂತಕ್ಕಂಥದ್ದು ಏನಿದೆ, ಇದು ದೇವರ ಕಡೆಗೆ ಬರುವಂಥದ್ದು, ಆತ್ಮೀಯವಾಗಿ ನಮ್ಮನ್ನು ಕರೆಯುವಂಥದ್ದಾಗಿದೆ. ಬಿಟ್ಟು ಬನ್ನಿರಿ. ಅಬ್ರಹಾಮನ ಚರಿತ್ರೆ ನೀವು ನೋಡೋದಾದರೆ, ಆತನು ಲೋಕವನ್ನು, ಆ ಒಂದು ಭಾಗವನ್ನು, ಇದೇ ಬಾಬೆಲ್ ನಗರದ ಭಾಗವನ್ನು ಆತನು ಬಿಟ್ಟು ಬರ್ತಾನೆ. ಒಂದು ವೇಳೆ ಆತನು ಅಲ್ಲಿದ್ದಿದ್ರೆ ಆತನು ಬಾಬೆಲ್ ನಗರದ ಒಬ್ಬ ಅರಸನಾಗೋ ಏನಾಗಿ ಇರಬೇಕಾಗಿತ್ತು ಅಬ್ರಹಾಮನು. ಊರ್ ದೇಶ ಆ ಸಂದರ್ಭದಲ್ಲಿ ಅದು ಭಾಳ ಮೆಸೊಪೊಟೇಮಿಯಾದ ಒಂದು ಭಾಗ, ಅದು ಭಾಳ ಪ್ರಬಲವಾದಂಥ ಶ್ರೀಮಂತವಾದಂಥ ಒಂದು ಜಾಗ. ಆತನು ಎಲ್ಲವನ್ನು ಬಿಟ್ಟು ಬರುತ್ತಾನೆ. ಅಬ್ರಹಾಮನು ಬಿಟ್ಟು ಬನ್ನಿರಿ ಅಂತ ಹೇಳಿದ ಸ್ವಾಮಿ, ನಿನಗೆ ನಾನು ಬೇರೊಂದು ಜಾಗವನ್ನು ತೋರಿಸ್ತಾ ಇದ್ದೇನೆ. ನಿನ್ನ ವಿಶ್ವಾಸ, ನಿನ್ನ ನಂಬಿಕೆ, ನನ್ನಲ್ಲಿಟ್ಟಿರುವಂಥ ನಿನ್ನ ಪ್ರೀತಿ ಏನಿದೆ, ಅದಕ್ಕಾಗಿ ನಾನು ಮತ್ತೊಂದು ಜಾಗವನ್ನು ನಿನಗೆ ತೋರಿಸ್ತೇನೆ. ವಾಗ್ದತ್ತ ಭೂಮಿಯನ್ನು ನಿನಗೆ ಕೊಡ್ತೇನೆ. ನಿನ್ನ ಮುಖಾಂತರವಾಗಿ ಒಂದು ದೊಡ್ಡ ಜನಾಂಗವನ್ನು ನಾನು ಸೃಷ್ಟಿ ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ಸ್ವಾಮಿಯನ್ನು ಆತನು ಅನುಸರಿಸಿ ಬರುತ್ತಾನೆ. ಬಿಟ್ಟು ಬರ್ರಿ ಎಂಬುದಾಗಿ ಹೇಳುವಾಗ ಆತನು ಬಿಟ್ಟು ಬರ್ತಾನೆ. ಇಲ್ಲೂ ಸಹ ಅದೇ ಕರೆಯನ್ನಾಗಿ ನಾವು ಕಾಣ್ತಾ ಇದ್ದೇವೆ. ಆಕೆಯನ್ನು, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರ್ದು. ಹೌದು, ಪಾಲುಗಾರರಾಗಬಾರ್ದು. ಈ ದಿವಸ ಕ್ರೈಸ್ತರಾದಂಥ ನಾವು ಪಾಪದ ಕಾರ್ಯಗಳು ಎಲ್ಲೆಲ್ಲಿ ನಡೀತಾವೆ ಅಲ್ಲನ್ನು ನಾವು ಬಿಟ್ಟು ಬರುವಂಥದ್ದೇ ದೇವರ ಕರೆ. ಈ ಪಾಪದಲ್ಲಿ ನಾವು ಒಂದು ವೇಳೆ ಜೀವಿಸುವುದಾದರೆ, ಪಾಪವು ಬಹಳ ಆಕರ್ಷಕವಾದಂಥದ್ದು, ಅದನ್ನು ಯಾರೂ ಬಿಟ್ಟು ಬರೋದಿಲ್ಲ. ಅಬ್ರಹಾಮನ ಆಯ್ಕೆಗಳನ್ನು ನೋಡಿ, ಒಬ್ಬ ಶಾಸ್ತ್ರಜ್ಞರು ಹೇಳ್ತಾರೆ, ಇಷ್ಟು ಸಂಪತ್ತು, ಮುಂದೆ ಬರುವಂಥ ಎಲ್ಲ ಸಂಪತ್ತನ್ನು ನಾವು ವಿವರಿಸಿ ನೋಡುವಾಗ, ಆ ದೇಶ ಏನಿತ್ತು, ಅದು ಬಾಬಿಲೋನ್ ಅಂತಕ್ಕಂಥ ದೇಶ, ಅದು ನದಿಗಳಿಂದ ಹರಿಯುವಂಥದ್ದು, ಉತ್ತಮವಾದಂಥದ್ದು ನದಿಗಳು ಹರಿಯುವಂಥ ಜಾಗ. ನದಿ ಮುಖಜ ಭೂಮಿ ಏನಿದೆ, ಆ ಭೂಮಿಯಲ್ಲಿ ಬೆಳೆ ಅಷ್ಟು ಸುಂದರವಾದಂಥ ಉತ್ತಮವಾದಂಥ ಬೆಳೆಗಳನ್ನು ಅವರು ಬೆಳೀತಾ ಇದ್ರು. ಆದ ಕಾರಣ ಎಲ್ಲ ದೇಶದ ಜನರು ಅವರೊಂದಿಗೆ ವ್ಯವಹಾರ ಮಾಡ್ತಾಯಿದ್ರು. ಒಂದು ವೇಳೆ ಈ ದಿವಸಗಳಲ್ಲಿ ಅಮೆರಿಕ, ಚೈನಾದ ರೀತಿಯಲ್ಲಿ ಎಲ್ಲ ವ್ಯವಹಾರಗಳು ಈ ದೇಶಗಳಲ್ಲಿ ನಡೀತಾ ಇರ್ತದೆ. ಕೈಗಾರಿಕಾ ವ್ಯವಹಾರ ಎಲ್ಲೇ ಏನೇ ಇದ್ದರು, ಕಂಪ್ಯೂಟರ್ ಅಥವಾ ಗಣಕಯಂತ್ರ ಅಥವಾ ಬೇರೆ ಇನ್ಯಾವುದೇ ಮಾಧ್ಯಮ ಮೀಡಿಯಾ ಏನಿದೆ, ಎಲ್ಲವೂ ಈ ತಂತ್ರಜ್ಞಾನ ಎಲ್ಲ ಈ 2-3 ದೇಶಗಳಲ್ಲಿ ಅವರೊಂದಿಗೆ ನಡೆಸ್ತಾ ಇರ್ತಾರೆ. ಆದ ಕಾರಣ ಈ ದೇಶಗಳು ಅಕ್ರಮವಾದಂಥ ಸಂಬಂಧಗಳನ್ನು ಇಟ್ಟುಕೊಳ್ಳುವಂಥ ದೇಶ, ಶಾರ್ಟ್ಕಟ್ಟಾಗಿ ಜನ ಬೆಳೆಯುವಂಥ ದೇಶ, ಅಲ್ಲಿ ನೈತಿಕತೆಗೆ ಯಾವುದೇ ಬೆಲೆ ಇಲ್ಲ. ಅದರಿಂದ ಅಮೆರಿಕದಲ್ಲಿ ನೀವು ಈ ದಿವಸ ಪ್ರಸಂಗಿಗಳು ಅಥವಾ ದೇವರ ಸೇವಕರು ಮಾಡುವಂಥ ಪ್ರಸಂಗಗಳನ್ನು ನೀವು ಕೇಳಬೇಕು. ಅವ್ರು ಅದನ್ನೇ ಹೇಳ್ತಾರೆ, ನೈತಿಕತೆಯ ವಿಚಾರವಾಗಿ ಅವ್ರು ಹೇಳ್ತಾರೆ. ಅಲ್ಲಿರುವಂಥ ಭ್ರಷ್ಟಾಚಾರ ಇನ್ನೆಲ್ಲೂ ಇಲ್ಲ. ದೇವರು ಅವರನ್ನು ಆಶೀರ್ವದಿಸಿದ್ದಾನೆ, ಆದರೆ ದೇವರನ್ನೇ ಅವರು ಮರೆತಂಥ ಒಂದು ದೇಶ ಆಗಿದೆ ಎಂಬುದಾಗಿ ಅವರನ್ನು ಉದ್ದೇಶಿಸಿ ಹೇಳ್ತಾ ಇರ್ತಾರೆ. ಅನೇಕ ಪ್ರಸಂಗಿಗಳು ಆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ದಿವಸ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲೋಕದ ಸಂಪತ್ತು ಎಲ್ಲಿ ಜಾಸ್ತಿ ಆಗುತ್ತೋ ಸೈತಾನ ಅಲ್ಲಿ ಕೆಲಸ ಮಾಡ್ತಾನೆ. ಇದು ಇದರ ಪಾಠ.
ಬಬಿಲೋನದ ಮುಖ್ಯವಾದಂಥ ಪಾಠ ಏನಂತ ಹೇಳಿದ್ರೆ, ದೇವರು ಕೊಟ್ಟಂಥ ಫಲವತ್ತಾದಂಥ ಭೂಮಿ, ಫಲವತ್ತಾದಂಥ ಜನ, ಬುದ್ಧಿವಂತರು ಇವರೆಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ಸೈತಾನ್ ಅವ್ರ ಮಧ್ಯೆ ಕೆಲಸ ಮಾಡ್ತಾ ಇರ್ತಾನೆ. ಈ ದಿವಸ ನೋಡಿ, ಕೋವಿಡನ್ನು, ಅದನ್ನು ಮೆಡಿಸಿನನ್ನು ಕಂಡುಹಿಡಲಿಕ್ಕೆ ಜನ ಈ ದಿವಸ ಸೋತು ಹೋಗಿದ್ದಾರೆ. ದೇವರ ಆಶೀರ್ವಾದ ಅಲ್ಲಿ ಒಂದು ವೇಳೆ ಇಲ್ಲದೆ ಇರ್ಬೋದು. ಎಲ್ಲವೂ ಇದೆ, ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ. ಅದು ಲೋಕ ರಕ್ಷಣೆ ಮಾಡ್ತಕ್ಕಂಥ ಅಥವಾ ಜನರಿಗೆ ಔಷಧವನ್ನು ತಯಾರು ಮಾಡುವಂಥ ಜ್ಞಾನ ಅವರಿಗೆ ಕೊಟ್ಟಿಲ್ವೇ? ದೇವರು ಜನರನ್ನು ಹುಡುಕ್ತಾ ಇದ್ದಾನೆ ಒಂದು ವೇಳೆ. ಮತ್ತು ಇಲ್ಲಿ ನಾವು ಮುಂದಿನ ವಾಕ್ಯಗಳನ್ನು ನಾವು ನೋಡುವಾಗ, ಅವಳ ಪಾಪಗಳು ಒಂದರ ಮೇಲೊಂದು ಆಕಾಶದವರೆಗೆ ಎತ್ತಲ್ಪಟ್ಟಿದೆ. ನಿನಿವೆಯ ಪಾಪ ಅದೇ ರೀತಿಯಲ್ಲಿತ್ತು. ಅಬ್ರಾಮನೀಗ ಈ ದೇಶವನ್ನು ಬಿಟ್ಟು ಈಗ ಬರ್ತಾ ಇದ್ದಾನೆ. ಬರುವಂಥ ಸಂದರ್ಭದಲ್ಲಿ ಅವನು ಲೋಟನನ್ನು ಕರ್ಕೊಂಬರ್ತಾನೆ. ಲೋಟನಿಗೆ ನೋಡಿ, ಆಯ್ಕೆ ನೋಡಿ, ಅಬ್ರಾಮನ ಆಯ್ಕೆ. ಇವರಿಬ್ಬರು ಇಲ್ಲಿ ಬಂದಿದ್ದಾರೆ. ಬಂದು ಇವರಲ್ಲೇ ಗಲಾಟೆ ಶುರು ಆಗ್ತಾ ಇದೆ. ಸಂಪತ್ತು ಭರಿತವಾದಂಥ ಅವರ ಮಂದೆಗಳು ಜಾಸ್ತಿ ಆಗ್ತಾ ಇದೆ. ಲೋಟನ ಯೋಚನೆ ಮಾಡ್ದ, ಅಬ್ರಾಹ್ಮಣ ಜೊತೆಲಿ ಹೋದರೆ ನನಗಿನ್ನ ಮರುಭೂಮಿಯೇ ಸಿಗೋದು, ಆದ ಕಾರಣ ನಾನು ಈಗಲೇ ಇದನ್ನು ಬಿಟ್ಟು ಹೋಗಬೇಕೆಂಬಂಥ ಉದ್ದೇಶ ಅವನಿಗಿತ್ತು. ಜಗಳಗಳು ಜಾಸ್ತಿ ಆಯಿತು ಅವರ ಮಧ್ಯದಲ್ಲಿ, ಕುರುಬರುಗಳ ಮಧ್ಯದಲ್ಲಿ, ಅವರ ಕುರುಬ ಮತ್ತು ಇವರ ಕುರುಬಗಳ ಕೆಲಸಗಾರರ ಮಧ್ಯೆ ತಕರಾರುಗಳು ಜಾಸ್ತಿ ಆಯಿತು. ಅಬ್ರಾಹ್ಮಣ ಒಂದು ದಿವಸ ಹೇಳ್ತಾನೆ, ಇಲ್ಲಪ್ಪ ನೀನು ಬಿಟ್ಟು ಹೋಗು. ಯಾಕೆಂತ ಹೇಳಿದ್ರೆ ನಿನ್ನ ಅಪೇಕ್ಷೆಗಳು ಬೇರೆ ಇರ್ಬೋದು, ನೀನು ಸ್ವತಂತ್ರವಾಗಿ ನೀನಿರುವುದಾಗಿ ಕೇಳಿದಾಗ ಅವನು ಆಯ್ಕೆ ಯಾವುದೇ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಲೋಟನು ತನ್ನ ಹಿಂದಿನ ದೇಶದ ಫಲವತ್ತಾದಂಥ ಭೂಮಿ, ಹಸಿರಾದಂಥ ಭೂಮಿ ಯಾವ ರೀತಿಯಲ್ಲಿತ್ತು ಅದೇ ಆಯ್ಕೆಯನ್ನು ಅವನು ಮಾಡ್ತಾನೆ. ಬಬಿಲೋನದ ಆಯ್ಕೆಯನ್ನು ಆತನು ಮಾಡ್ತಾನೆ. ಅದ್ಯಾವುದು ಜಾಗ ಅಂತ ಹೇಳಿದ್ರೆ ಸೊದೋಮ ಮತ್ತು ಗೊಮೋರ. ಅನೈತಿಕವಾದಂಥ ಜೀವಿತ. ಬಬಿಲೋನದ ಎಲ್ಲ ವ್ಯಭಿಚಾರಗಳಲ್ಲಿ ನಡೀತಾ ಇದ್ದವು. ಎಲ್ಲ ವಿಧವಾದಂಥ ದೇವರ ಆಯ್ಕೆಗಳಲ್ಲಿ ನಡೀತಾ ಇದ್ದವು. ಎಲ್ಲ ಪೂಜೆ ಸಾಮಗ್ರಿಗಳಲ್ಲಿ ಸಿಗ್ತಾ ಇದ್ದವು. ಹೀಗಾಗಿ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಹಸಿರಾದಂಥ ಫಲವತ್ತಾದಂಥ ಭೂಮಿ ಈ ಕಡೆ ಇದೆ ಎಂಬುದಾಗಿ ಆತನು ಸೊದೋಮ್ ಗೊಮೋರದ ದಿಕ್ಕನ್ನು ಆತನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಯಥಾವತ್ತಾಗಿ ಅಬ್ರಹಾಮನು ಅವನು ಹೋದಂಥ ದಾರಿಯಲ್ಲಿ ನಾನು ಹೋಗೋದು ಬೇಡ ಅಂಥೇಳಿ ಆತನ ವಿರುದ್ಧ ದಿಕ್ಕನ್ನು ಆತನು ತೆಗೆದುಕೊಳ್ತಾನೆ. ಮರುಭೂಮಿಯ ಪ್ರದೇಶಗಳನ್ನು ಆತನು ತೆಗೆದುಕೊಳ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಬಿಟ್ಟು ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದೇ ರೀತಿಯಾದಂಥ ಅವಕಾಶವು ಅಥವಾ ಅದೇ ರೀತಿಯಾದಂಥ ಒಂದು ಸಿಚುವೇಶನ್, ಒಂದು ವಿಚಾರ ನಾವು ಲೋಟನ ಮತ್ತು ಅವನ ಕುಟುಂಬಕ್ಕೆ ಬರ್ತದೆ. ಅನೇಕ ವರ್ಷಗಳಾಗ್ತವೆ. ಒಂದು ವೇಳೆ ಅವನು ಶ್ರೀಮಂತನಾಗಿರ್ಬೋದು. ಸೊದೋಮ್ ಗೊಮೋರದಲ್ಲಿರ್ತಕ್ಕಂಥ ವ್ಯಭಿಚಾರ ಮತ್ತು ಅನಾಚಾರ, ದೇವರ ವಿರುದ್ಧವಂಥ ಕಾರ್ಯಗಳು, ಇವೆಲ್ಲವುಗಳ ಮೂಲಕವಾಗಿ ಅವನು ದೊಡ್ಡ ಮನುಷ್ಯ ಆಗಿರ್ಬೋದು. ಆದರೆ ಒಂದು ಕಾಲ ಬರ್ತದೆ, ದೇವರು ಆ ನಗರವನ್ನು, ಆ ಎರಡು ನಗರಗಳನ್ನು ನಾಶ ಮಾಡುವಂಥ ಕಾಲದಲ್ಲಿ ಅಬ್ರಹಾಮನ ಮೂಲಕವಾಗಿ ಆ ನಾಶನವನ್ನು ಈ ಕುಟುಂಬಗಳಿಗೆ, ಆ ಊರಿಗೆ ಆತನು ತಿಳಿಸುವಂಥವನಾಗಿದ್ದಾನೆ. ಬರುವಂಥ ದೇವದೂತರು ಆ ವಿಚಾರವಾಗಿ ನೋಡ್ತಾರೆ. ದೇವ ಮನುಷ್ಯರು ಬರ್ತಾರೆ. ಅವರೊಂದಿಗೆ ಇವರು ವ್ಯಭಿಚಾರದ ಅತಿಕ್ರಿಯೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ, ಅವರನ್ನು ಬಲವಂತ ಮಾಡುವಂಥ ಸಂದರ್ಭದಲ್ಲಿ ದೇವರು ಇನ್ನು ಇದನ್ನು ನಾನು ತಾಳಬಾರದು, ಇದನ್ನು ನಾನು ಐ ಶುಡ್ ನಾಟ್ ಟಾಲರೇಟ್ ಎಂಬುವಂಥ ಒಂದು ನಿರ್ಧಾರಕ್ಕೆ ಬಂದು ಅವರನ್ನು ಅಲ್ಲಿ ನಾಶ ಮಾಡುವುದನ್ನು ನಾವು ನೋಡ್ತೇವೆ. ಬಿಟ್ಟು ಬನ್ನಿರಿ ಎಂಬುದಾಗಿ ಇದೇ ಮಾತುಗಳನ್ನು ಆತನು ಹೇಳ್ತಾನೆ. ಅವರು ಆ ಇಬ್ಬರು ಮಕ್ಕಳನ್ನು ಮತ್ತು ಲೋಟನನ್ನು ಮತ್ತು ಅವನ ಹೆಂಡತಿಯನ್ನು ಕೈ ಹಿಡಿದು ಅವರನ್ನು ಕರೆದುಕೊಂಡು ಬಂದು ಊರ ಹೊರಗಡೆ ತಂದು ಬಿಡ್ತಾರೆ. ಅಲ್ಲಿಂದ ಅವರು ಒಂದು ಬೆಟ್ಟಕ್ಕೆ ಹೋಗುವಂಥ ಅವಕಾಶ ಅವರಿಗಿರುತ್ತದೆ. ಆದರೆ ಪ್ರಿಯರೇ, ಲೋಟನ ಹೆಂಡತಿ ಒಂದು ವೇಳೆ ಆಕೆ ಅತಿ ಜಾರತ್ವವನ್ನು ನೋಡಿದಂಥ ವ್ಯಕ್ತಿಯಾಗಿರ್ಬೋದು, ಅಥವಾ ಜೀವನದ ಅನೇಕ ಹೊಲಸಾದಂಥ ಕೃತ್ಯಗಳಲ್ಲಿ ಆಕೆ ಭಾಗಿಯಾಗಿರ್ಬೋದು. ಅದರ ಆಕರ್ಷಣೆ, ಆ ಪಾಪದ ಆಕರ್ಷಣೆ ಏನಿದೆ, ಆ ಪಾಪದ ಸಂಪತ್ತಿನ ಆಕರ್ಷಣೆ ಏನಿದೆ, ಆ ಅನೈತಿಕತೆಯಿಂದ ಬಂದಂಥ ಆಕೆಯ ಆಸ್ತಿಪಾಸ್ತಿಗಳೇನಿದ್ದವು, ಅವೆಲ್ಲವನ್ನು ಆಕೆ ಓಡುವಂಥ ಸಂದರ್ಭದಲ್ಲಿ ದೇವರು ಹೇಳ್ತಾನೆ, ನೀನು ಮುಂದೆ ಹೋಗಬೇಕು, ಹಿಂದೆ ನೋಡಬಾರ್ದು ಎಂಬುದಾಗಿ. ಬಿಟ್ಟು ಬನ್ನಿರಿ ಅಂತ ಹೇಳಿದ ಮೇಲೆ ಅವರು ಮುಂದಿನ ದಾರಿಯನ್ನು ಅವ್ರು ನೋಡಬೇಕಾಗಿತ್ತು. ಅವಳಿಗಿದ್ದಂಥ ಪಾಪದ ಆಕರ್ಷಣೆ, ಆ ಸಂಪತ್ತಿನ ಆಕರ್ಷಣೆ, ಅನೈತಿಕತೆಯ ಜೀವಿತದ ಆಕರ್ಷಣೆ. ಆಕೆ ಸೈತಾನನ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ, ಬಾಬೆಲನ್ನು ಆಕೆ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ. ಬಿಟ್ಟು ಬಂದ ಸಂದರ್ಭದಲ್ಲಿ ಪ್ರಿಯರೇ, ಆಕೆ ಉಪ್ಪಿನ ಕಂಬವಾಗಿ ಸತ್ತು ಹೋಗ್ತಾಳೆ ಎಂಬುದಾಗಿ ನಾವು ಕಾಣ್ತೇವೆ. ಆದ ಕಾರಣ ಅವಳನ್ನು ಬಿಟ್ಟು ಬನ್ನಿರಿ ಅನ್ನತಕ್ಕಂಥ ಮಾತೇನಿದೆ, ಇದು ಈ ದಿವಸ ನಮಗೆ ದೇವರು ಕೊಡುವಂಥ ಕರೆ. ಪಾಪದ ಜೀವಿತದಲ್ಲಿ ಯಾರಾದರೂ ನಾವು ಜೀವಿಸದಿದ್ದರೆ ನಾವು ಹೊರಗಡೆ ಬರಬೇಕು. ಅವುಗಳನ್ನು ಬಿಟ್ಟು ನಾವು ಬರಬೇಕು. ಬಾಬೆಲನ್ನು ನಾವು ಬಿಟ್ಟು ಬರಬೇಕು.
ಇವಳ ಪಾಪದಲ್ಲಿ ಪಾಲುಗಾರರಾಗಬಹುದು, ಅವಳಿಗಾಗುವ ಉಪದ್ರವಗಳಿಂದ ಗುರಿಯಾಗಬಾರದು. ಆದ ಕಾರಣ ಉಪದ್ರವ ಅಂದರೆ ಆಕೆಗೆ ಮರಣ ಬರುತ್ತದೆ. ಲೋಟನ ಹೆಂಡತಿಗೂ ಅದೇ ರೀತಿಯಾದಂಥ ಮರಣ. ಅಲ್ಲಿ ಸ್ವಾಮಿ ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಮತ್ತೆ ಅದನ್ನು ಬಿಟ್ಟರೆ ಮತ್ತೆ ಅದೇ ಗತಿ ಆಗುತ್ತೆ. ಒಂದು ವೇಳೆ ಆಕೆ ಬಿಟ್ಟಿದ್ರೆ, ಸಾಯದೇ ಇದ್ದರೆ ಆಕೆ ಅದೇ ಊರಿಗೆ ಓಡೋಗ್ಬಿಡ್ತಾ ಇದ್ಲೇನು, ತನ್ನ ಆಸ್ತಿಯನ್ನು ಕುರಿತು ಗೋಳಾಡ್ತಿದ್ಲೇನೋ ಅಥವಾ ಇನ್ನೇನೋ ಮಾಡ್ತಾ ಇದ್ಲೇನು. ಆ ರೀತಿಯಾದಂಥ ರೀತಿಯಲ್ಲಿ ಆಕೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಿದೆ. ದೇವಳು ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು. ಇತರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ. ಹೌದು, ರಿವೆಂಜ್ ಈಗ ಪ್ರಾರಂಭ ಆಗುತ್ತೆ. ಸ್ವಾಮಿ ತನ್ನ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೃಪೆಯ ಕಾಲದಲ್ಲಿ ಆತನು ಹೇಳ್ತಾನೆ, ಮುಯ್ಯಿ ತೀರಿಸ್ಬಿಟ್ರಿ ಎಂಬುದಾಗಿ ಹೇಳ್ತಾನೆ ಸ್ವಾಮಿ. ಸೈತಾನ್ಗೆ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೈತಾನ ಕೃತ್ಯಗಳು ಮುಯ್ಯಿ ತೀರಿಸುವಂಥದ್ದೇ. ಇಲ್ಲಾಂದ್ರೆ ಆತನ ಮುಯ್ಯೇ ಜಾಸ್ತಿ ಆಗಿಬಿಡುತ್ತೆ. ಸೈತಾನ ಕೊಡುವಂಥ ಪಾಪಗಳ ಮುಯ್ಯಿ ಏನಿದೆ ಅದು ಜಾಸ್ತಿ ಆಗುತ್ತೆ, ಲೋಕದಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೊಂದು ತಡೆಯನ್ನು ತರಲಿಕ್ಕಾಗಿ ಸ್ವಾಮಿ ಸಂಪೂರ್ಣವಾಗಿ ಅದನ್ನು ಬಿಡುತ್ತಾನೆ. ಅವಳು ಒಂದು ಮಾಡಿದರೆ ಎರಡನ್ನು ಕೊಡ್ತಾನೆ. ಅಷ್ಟು ಭಯಂಕರವಾದಂಥ ರೀತಿಯಲ್ಲಿ ದೇವರು ತನ್ನ ವಿರೋಧಿಗಳನ್ನು ಈಗ ಆತನು ಜಯಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅವಳು ಕಲಿಸಿದ ಪಾತ್ರೆಯಲ್ಲಿ ಅವಳಿಗೆ ಎರಡನ್ನು ಕಲಿಸಿಕೊಡ್ರಿ. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡಳು, ಭೋಗಿನಿಯಾಗಿದ್ದಳು, ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು, ದುಃಖವನ್ನು ಕೊಡ್ರಿ. ಎಷ್ಟು ರೀತಿಯಲ್ಲಿ ಆಕೆ ಇತರನ್ನ ಹಿಂಸೆ ಪಡಿಸಿದಳು, ಅಗೌರವದಿಂದ ನೋಡಿದಳು. ಆ ಕೆಲಸಗಳನ್ನು ಸ್ವಾಮಿ ತಾನೇ ಮಾಡ್ತಾನೆ. ಆದ ಕಾರಣ ರಿವೆಂಜ್ ಇಸ್ ಗಾಡ್ಸ್, ಅಥವಾ ಪ್ರತೀಕಾರ ದೇವರದು, ನಾವೆಲ್ಲ ಮಾಡಬೇಕಾಗಿರೋದು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಅಂಥ ಒಂದು ಅವಮಾನಗಳಾಗಿದ್ದರೆ ಪ್ರೇರೆ, ಅಂಥ ಭ್ರಷ್ಟದಿಂದ ನಮ್ಮ ಮೇಲೆ ಅವರು ದೌರ್ಜನ್ಯಗಳಾಗಿದ್ದರೆ, ದೇವರವರಿಗೆ ನ್ಯಾಯವನ್ನು ತೀರಿಸ್ತಾನೆ. ನಾವು ನ್ಯಾಯವನ್ನು ತೀರಿಸುವಂಥ ಜನರಲ್ಲ. ದೇವರು ಅದಕ್ಕಾಗಿ ಒಂದು ಸಮಯವನ್ನು ಕೊಟ್ಟಿದ್ದಾನೆ. ಆ ಸಮಯದಲ್ಲಿ ಆತನ ಕಾರ್ಯಗಳನ್ನು ಮಾಡೇ ಮಾಡ್ತಾನೆ. ದುಃಖವನ್ನು ಕೊಡ್ತಾನೆ. ಯಾತನೆಯನ್ನು, ದುಃಖವನ್ನು ಕೊಡ್ರಿ ಎಂಬುದಾಗಿ ತನ್ನ ದೇವದೂತರಿಗೆ ಆತನು ಹೇಳ್ತಾ ಇದ್ದಾನೆ, ಮನುಷ್ಯರಿಗಲ್ಲ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ ಎಂದು, ನಾನು ವಿಧವೆಯಲ್ಲ ದುಃಖವನ್ನು ಕಾಣುವುದೇ ಇಲ್ಲ ಅಂತೇಳಿ ಆಕೆ ಅಂದ್ಕೊಂಡಿಲ್ಲ. ಒಂದು ಕಾಲದಲ್ಲಿ ಅನೇಕ ಜನರು ಆ ರೀತಿಯಲ್ಲಿ ಅಂದ್ಕೊಳ್ತಾರೆ. ದೌರ್ಜನ್ಯದ ಒಂದು ಸ್ವಭಾವವನ್ನು ತೋರಿಸ್ತಾರೆ. ನಮಗೇನೂ ಆಗುವುದಿಲ್ಲ, ನಾವೆಲ್ಲ ಸರಿಯಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವು ನೋಡಬೇಕು, ನಾವು ಪ್ರತಿ ದಿವಸ ದೇವರನ್ನು ನಾವು ಆತುಕೊಳ್ಳಲೇಬೇಕಾದಂಥ ಒಂದು ಪರಿಸ್ಥಿತಿಯನ್ನು ಸ್ವಾಮಿ ನಮಗೆ ಸೃಷ್ಟಿ ಮಾಡಿದ್ದಾನೆ. ನಾವು ಬಹಳ ಬಲಹೀನರಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಶಕ್ತಿ ಇಲ್ಲ. ನಾವು ಬಹಳ ಬಲಹೀನರಾಗಿ ನಾವು ದೇವರ ಮುಂದೆ ಕಾಣ್ತಾ ಇದ್ದೇವೆ. ನಾವು ನಮ್ಮ ಶಕ್ತಿಯಿಂದ ನಾವು ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬೆಳಿಗ್ಗೆ ಎದ್ದು ನಾವು ಎಲ್ಲಾದರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮೊಂದಿಗೆ ಇರಲೇಬೇಕು. ದೇವರು ನಮ್ಮ ಜೊತೆಯಲ್ಲಿ ಇಲ್ಲದೆ ಹೋದರೆ ಈ ದಿವಸದ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ದೇವರು ನಮಗೆ ತಂದುಕೊಟ್ಟಿದ್ದಾನೆ. ಅಂಥದ್ರಲ್ಲಿ ಈಕೆ ಮಾಡಿದಂಥ ದುರಹಂಕಾರದ ವ್ಯವಹಾರಗಳೇನಿದ್ವು ಇವೆಲ್ಲ ಈಗ ಸ್ವಾಮಿ ಈಗ ರಿವೆಂಜ್ ತೆಗೆದುಕೊಳ್ತಿದ್ದಾನೆ. ನಾವು ದೇವರನ್ನು ಆತುಕೊಂಡೇ ಇರಬೇಕು. ಆದ ಕಾರಣ ಯೆಹೋವನು ನನಗೆ ಸದಾಕಾಲ ಕುರುಬನಾಗಿದ್ದಾನೆ. ನಾನು ಕುರಿಯೋಪಾದಿಯಲ್ಲಿ ಬಹಳ ಬಲಹೀನನಾಗಿದ್ದೇನೆ. ಲೋಕದ ಜ್ಞಾನ ಇಲ್ಲ, ಸೈತಾನನ ಜ್ಞಾನ ಇಲ್ಲದೆ ನಾವು ಜೀವಿಸ್ತಾ ಇದ್ದೇನೆ. ತೋಳಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಯಾವಾಗ ತೋಳ ನಮ್ಮನ್ನು ನಾಶ ಮಾಡುತ್ತೆ ಗೊತ್ತಿಲ್ಲ ನಮಗೆ. ವಿ ಆರ್ ಡಿಪೆಂಡೆಂಟ್ ಆನ್ ಗಾಡ್. ನಾವು ದೇವರ ಮೇಲೆ ಆತುಕೊಂಡಂಥ ಜನಾಂಗವಾಗಿದೆ. ಆಯ್ದುಕೊಂಡಂಥ ಜನಾಂಗ, ಆತುಕೊಂಡಂಥ ಜನ ಎರಡು. ಈಕೆ ಅಂದುಕೊಂಡ್ಲು, ನನಗೆ ಯಾವುದೇ ವಿಧವಂಥ ಕಷ್ಟ ಇಲ್ಲ, ನನಗೆ ಯಾವುದೇ ಎಲ್ಲ ಸ್ಟೇಟಸ್ ಇದೆ ಎಂಬುದಾಗಿ ಅಂದ್ಕೊಂಡಂಥ ಈಕೆ ದುಃಖವನ್ನು ಕಾಣುವುದಿಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ, ಕ್ಷಾಮ 3 ಬರ್ತದೆ. ಕೊಲೆ, ಕ್ಷಾಮ ಕೊಲೆ, ದುಃಖ, ಕ್ಷಾಮ ಎಂಬ 3 ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸಿವೆ. ಯೋಬನ ವಿಚಾರದಲ್ಲಿ ನಾವು ನೋಡ್ತೇವೆ. ಯೋಬನ ವಿಚಾರಕ್ಕೆ ಬಂದಾಗ ಯೋಬನು ದೇವರ ಮುಂದೆ ನಿಷ್ಠಾವಂತನಾಗಿ ಕಂಡುಕೊಳ್ತಾನೆ, ಯಥಾರ್ಥ ಚಿತ್ತನಾಗಿ, ನಿರ್ದೋಷಿಯಾಗಿ ಕಂಡು ಬರ್ತಾನೆ. ಸೈತಾನು ಇದೇ ರೀತಿಯಲ್ಲಿ ಅವನನ್ನು ಒಂದೇ ದಿವಸದಲ್ಲಿ ಎಲ್ಲವನ್ನು ಮಾಡಿ ಮುಗಿಸ್ತಾನೆ. ಬಹಳ ಕಡಿಮೆ ಸಮಯದಲ್ಲಿ ಇವೆಲ್ಲವೂ ಅವನ ಮೇಲೆ ಬರ್ತದೆ. ಇಲ್ಲಿ ನಾವು ನೋಡುವ ಪ್ರಿಯರೇ, ಒಂದು ವೇಳೆ ಯೋಬನ ರೀತಿಯಲ್ಲಿ ದುಃಖಪಟ್ಟವರು, ಕಷ್ಟಪಟ್ಟವರು, ಸೈತಾನಿಂದ ಬಾಧೆಗೊಳಗಾದಂಥ ಜನರನ್ನು ಈಗ ಸ್ವಾಮಿ ಏನು ಮಾಡ್ತಾ ಇದ್ದಾನೆ, ಅವರ ವಿರುದ್ಧವಾಗಿ ಈಗ ಮುಯ್ಯಿ ತೀರಿಸುತ್ತಾ ಇದ್ದಾನೆ. ಅವರಿಗೆ ಬಂದಂಥ ಕಷ್ಟಗಳನ್ನು ಸ್ವಾಮಿ ಈಗ ಯಾರು ಆ ಕಷ್ಟಗಳನ್ನು ಆ ದೇವಜನರ ಮೇಲೆ ಅಥವಾ ಯಥಾರ್ಥ ಚಿತ್ತರ ಮೇಲೆ, ನಿಷ್ಠಾವಂತರ ಮೇಲೆ ಯಾರು ಮಾಡಿರ್ತಾರೋ ಅಂಥವರಿಗೆ ಸ್ವಾಮಿ ಈಗ ನ್ಯಾಯ ನಿರ್ಣಯನ ಇಲ್ಲಿ ತರ್ತಾ ಇದ್ದಾನೆ. ಆದ ಕಾರಣ ಈಕೆಗೆ ಏನಾಗುತ್ತೆ, ಕೊಲೆ, ದುಃಖ ಮತ್ತು ಕ್ಷಾಮ 3 ಒಂದೇ ಸರ್ತಿ ಬರ್ತದೆ. ಸಾವು ಬರ್ತದೆ, ದುಃಖ ಬರ್ತದೆ ಮತ್ತು ಕ್ಷಾಮ.
ಡ್ರಾಫ್ಟ್ ಅಥವಾ ಫ್ಯಾಮಿನ್ ಬರುತ್ತೆ. ಹೀಗಾಗಿ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವು. ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು. ಮತ್ತು ಡಿಸ್ಟ್ರಕ್ಷನ್, ಟೋಟಲ್ ಡಿಸ್ಟ್ರಕ್ಷನ್. ಬೆಂಕಿಯಿಂದ ಸುಡುವುದು ಅಂತ ಹೇಳಿದ್ರೆ ಅದು ನಿತ್ಯ ನರಕವಾದಂಥ ಬೆಂಕಿ. ನಾವು ಮತ್ತೆ 21ನೇ ಅಧ್ಯಾಯದಲ್ಲಿ ಅದನ್ನು ನಾವು ಓದ್ತೇವೆ. ಅವಳಿಗೆ ದಂಡನೆಯನ್ನು ವಿಧಿಸಿದ ದೇವರಿಗಾಗಿಯೂ ಕರ್ತನು ಬಲಿಷ್ಠನಾಗಿದ್ದಾನೆ. ಅವಳೊಂದಿಗೆ ಜಾರತ್ವ ಮಾಡಿ ಹೋಗಿ ಇನಿಯಾಗಿ ಬದುಕಿದ ಭೂರಾಜರು ಅವಳ ದಹನದಿಂದಿರುವ ಹೊಗೆಯನ್ನು ನೋಡುವಾಗ ಅವಳ ಯಾತನೆಯ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತದೆ, ಬಳಿಕೊಳ್ಳುತ್ತಾ, ಅಯ್ಯೋ ಅಯ್ಯೋ ಮಹಾಪಟ್ಟಣವೇ, ಬಾಬೇಲೆ, ಬಲಿಷ್ಠವಾದ ನಗರಿಯೇ, ನೀವು ವಿಧಿಸಲ್ಪಟ್ಟ ದಂಡನೆಯ ಒಂದು ಗಣಿಯಲ್ಲಿ ಬಂತಲ್ಲ ಎಂದು ಹೇಳುವರು. ಈ ಕ್ರೋನೀಸ್ ಅಂತ ಕರೀತಾರೆ. ಅಂದರೆ ಈ ರೀತಿಯಾದಂಥ ಒಂದು ದೊಡ್ಡ ದೇಶದ, ಒಂದು ದೊಡ್ಡ ವ್ಯಾಪಾರದ, ಒಂದು ದೊಡ್ಡ ಮಾರುಕಟ್ಟೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂಥ ಒಂದು ನಗರ ಅಥವಾ ದೇಶ ಅದಾಗಿದ್ದರೆ ಅವರೊಂದಿಗೆ ವರ್ತಕರು ಇರ್ತಾರೆ. ಲೋಕದ ಎಲ್ಲ ಜನರು ಲಾಭ ಮಾಡಿಕೊಳ್ಳಬೇಕೆಂಬುದಾಗಿ ಯೋಚನೆ ಅವರನ್ನು ಕ್ರಾನೀಸ್ ಅಂತ ಕರೀತಾರೆ, ಕ್ರಾನಿಕ್ ಕ್ಯಾಪಿಟಲಿಸ್ಟ್ ಅಂತ ಕರೀತಾರೆ. ಅವರು ದೊಡ್ಡ ಕ್ಯಾಪಿಟಲಿಸ್ಟ್ಗಳಲ್ಲ, ದೊಡ್ಡ ಬಂಡವಾಳಶಾಹಿಗಳಲ್ಲ, ಬದಲಾಗಿ ಅವರು ಚಿಕ್ಕ ಲಾಭಗಳನ್ನು ಮಾಡ್ತಕ್ಕಂಥವ್ರು. ಈ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಆಕೆಯೊಂದಿಗೆ ಅಥವಾ ಆ ದೇಶದೊಂದಿಗೆ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಅವ್ರು ಏನು ಕಂಡೀಷನ್ ಹಾಕ್ತಾರೋ ಅದು ಕಂಡೀಷನ್ಗೆ ಇವರು ಒಪ್ಕೊಳ್ತಾರೆ. ಅವ್ರು ಎಷ್ಟೇ ಅನ್ಯಾಯ ಮಾಡಿದ್ರು, ಟ್ಯಾಕ್ಸ್ ಹಾಕಿದ್ರು ಅದನ್ನು ಇವರು ಒಪ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಂದ ಲಾಭ ಬರ್ತದೆ. ಈ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಳನ್ನು ಅನುಸರಿಸಿದಂಥ, ಇವಳಿಂದ ಲಾಭ ಪಡೆದಂಥ, ವ್ಯಭಿಚಾರದಿಂದ, ಅನಾಚಾರದಿಂದ, ಭ್ರಷ್ಟಾಚಾರದಿಂದ, ಅನೈತಿಕವಾದಂಥ ವ್ಯಾಪಾರಗಳನ್ನು ಮಾಡಿರೋದ್ರಿಂದ ಲಾಭ ಬಂದಂಥ ಜನ ಏನಿರ್ತಾರೆ, ಅವರು ಈಕೆಯ ಆ ದೇವರು ಕೊಟ್ಟಂಥ ಶಿಕ್ಷೆಯನ್ನು ನೋಡಿ ಅವರಿಗೆ ಭಯ ಆಗುತ್ತೆ. ದೇವರ ಆ ಒಂದು ನ್ಯಾಯ ತೀರುವಿಕೆನ, ನ್ಯಾಯದಂಡನೆಯನ್ನು ನೋಡಿ ಆ ನಗರ, ಇಂಥ ಒಂದು ಪ್ರಬಲವಾದಂಥ ನಗರ, ಇಷ್ಟು ಸಮೃದ್ಧವಾದಂಥ ನಗರ, ಇಂಥ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಮಾಡಿದಂಥ ನಗರ, ಇದು ನಾಶ ಆಯ್ತಲ್ಲ ಎಂಬುದಾಗಿ ಅವರು ದುಃಖ ಪಡುವಂಥ ಕಾಲ ಬರ್ತದೆ, ಹೆದರುವಂಥ ಕಾಲ ಬರ್ತದೆ. ಗೋಳಾಡುತ್ತಾ, ಎದೆ ಬಡಿಕೊಳ್ಳುತ್ತಾ, ಅಯ್ಯೋ ಅಯ್ಯೋ ಮಹಾನಗರವೇ, ಮಹಾಪಟ್ಟಣವೇ, ಬಾಬೆಲ್, ಬಲಿಷ್ಠ ನಗರಿಯೇ, ನಿನಗೆ ವಿಧಿಸಲ್ಪಟ್ಟ ದಂಡನೆಯು ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು. ವ್ಯಕ್ತಿಯನ್ನು ಕುರಿತು ಹೇಳ್ತಾ ಇಲ್ಲ, ಸ್ಟ್ರಕ್ಚರ್ ಅಥವಾ ಒಂದು ಸಂರಚನೆಯನ್ನು ಕುರಿತು ಹೇಳ್ತಾ ಇದೆ, ಸಂಘ ಸಂಸ್ಥೆಗಳನ್ನು ಕುರಿತು ಹೇಳ್ತಾ ಇದೆ, ವಿಶ್ವದ ಸಂಸ್ಥೆಗಳನ್ನು ಕುರಿತು ಇದು ಹೇಳ್ತಾ ಇದೆ, ವಿಶ್ವದ ವ್ಯಾಪಾರ ಕೇಂದ್ರಗಳನ್ನು ಕುರಿತಾಗಿ ಹೇಳ್ತಾ ಇದೆ. ಇಲ್ಲಿ ಈ ವಿಚಾರಗಳನ್ನು ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಇದಲ್ಲದೆ ಭೂಲೋಕದ ವರ್ತಕರು ಅವಳ ನಿಮಿತ್ತವಾಗಿ ಗೋಳಾಡುತ್ತಾ, ನಮ್ಮ ಹಡಗುಗಳ ಸರಕುಗಳನ್ನು ಕೊಂಡುಕೊಳ್ಳುವವರು ಇನ್ನೂ ಇಲ್ಲವಲ್ಲ. ಡ್ಯಾಮೇಜ್ ಆಯ್ತು. ಈಗ ಕೋವಿಡಿಂದಾಗಿ ವ್ಯಾಪಾರನೇ ಬಿದ್ದೋಗಿದೆ. ವರ್ಲ್ಡ್ ವ್ಯಾಪಾರನೇ ಇಲ್ಲ. ಇವು ಪ್ರಪಂಚದಲ್ಲಿ ವ್ಯಾಪಾರ ಮಾರುಕಟ್ಟೆಗಳೇ ಇಲ್ಲ. ಕಾರ್ಗಳು ಅಲ್ಲಲ್ಲೇ ಬಂದು ನಿಂತಿವೆ. ಜಪಾನ್, ಕೊರಿಯಾ ಕಾರುಗಳು ಬಂದಂಥದ್ದು ಅಲ್ಲೇ ಬಿದ್ದಿವೆ. ಹೊಸ ಆಟೋಮೊಬೈಲ್ಸ್ ಯಾವುದೂ ಇಲ್ಲ. ಇವೆಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ ಮಾತ್ರ ಎಲ್ಲಾದರೂ ಹೋಗ್ಬೋದು. ಆದರೆ ಈಗ ಬೇರೆ ವರ್ತಕರೇನಿದೆ ಅಥವಾ ಬೇರೆ ಸಾಮಾನುಗಳನ್ನು ಮಾರ್ತಂಥವ್ರು ಇದ್ದರೆ ಅವ್ರಿಗೀಗ ದೊಡ್ಡ ಲಾಸ್ ಆಗಿದೆ. ಕೋವಿಡ್ ಅಂತ ಸಿಚುವೇಶನ್ ಇದು ಬರ್ತಾ ಇದೆ ಈಗ. ಯಾಕೆಂತ ಹೇಳಿದ್ರೆ ಮೇಯ್ನ್ ಮಾರ್ಕೆಟೇ ಇಲ್ಲ. ಈಗ ಮೇಯ್ನ್ ಮಾರ್ಕೆಟೇ ಇಲ್ಲದ ಸಂದರ್ಭದಲ್ಲಿ ಈ ಸ್ಮಾಲ್ ಕ್ರೋನಿ ಕ್ಯಾಪಿಟಲಿಸ್ಟ್ ಅಥವಾ ಉಪವರ್ತಕರೇನಿರ್ತಾರೆ, ಆ ವರ್ತಕರಿಗೀಗ ದೊಡ್ಡ ನಷ್ಟ ಆಗಿದೆ. ಇವರು ಮಾಡ್ತಿದ್ದಂಥ ವಿಚಾರಗಳನ್ನು ನಾವು ನೋಡುವಾಗ, ಹಡಗುಗಳ ಸರಕುಗಳನ್ನು, ಅಂದರೆ ಇದು ಭಾಳ ದೊಡ್ಡ ದೊಡ್ಡ ಸರಕುಗಳನ್ನು ತರ್ತಾಯಿದ್ರು. ಶಿಪ್ಮೆಂಟ್ ಅಂತ ಕರೀತಾರೆ. ಅದರಿಂದ ಬರುವಂಥ ಲಾಭಗಳು ದೊಡ್ಡ ದೊಡ್ಡ ಲಾಭಗಳು. ಬಾಬೆಲ್ ನಗರ ಅಷ್ಟು ಪ್ರಬಲವಾದಂಥ ಒಂದು ದೇಶ ಅದು. ಆಗಿನ ಪ್ರಪಂಚದಲ್ಲಿ ಅದು ದೊಡ್ಡ ಒಂದು ನಗರ, ಅದು ವ್ಯಾಪಾರಿ ನಗರ. ಅದು ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು. ವಸ್ತುಗಳಲ್ಲಿ ಬಂದು ವ್ಯಾಪಾರ ಮಾಡಿ ಇವರು ಅಲ್ಲಿ ಬಂದಂಥ ಲಾಭವನ್ನು ಇವರು ಪಡಿತಾ ಇದ್ರು, ಮತ್ತು ಬೇರೆ ವರ್ತಕರು ಬಂದು ಅಲ್ಲಿ ವ್ಯವಹಾರ ಮಾಡ್ತಾಯಿದ್ರು. ಅಲ್ಲಿ ತಂದು ಹಾಕ್ತಾಯಿದ್ರು ಮತ್ತು ಅಲ್ಲಿಂದ ವಸ್ತುಗಳನ್ನು ಇತರರು ತೆಗೆದುಕೊಂಡು ಹೋಗ್ತಾಯಿದ್ರು. ಅದೊಂದು ದೊಡ್ಡ ಮಾರುಕಟ್ಟೆ. ಅದು ಆ ಮಾರುಕಟ್ಟೆಯಲ್ಲಿ ಹೆಚ್ಚು ಸಂಪತ್ತಿರುವುದರಿಂದ ಎಲ್ಲ ವ್ಯಭಿಚಾರ, ಅನಾಚಾರ, ಭ್ರಷ್ಟಾಚಾರ, ಅನೈತಿಕತೆ ಎಲ್ಲ ತಾಂಡವಾಡ್ತಾ ಇತ್ತು. ಸೈತಾನನ ಕೇಂದ್ರ ಅದಾಗಿತ್ತು. ಯೋಹನ ಸುವಾರ್ತೆಯಲ್ಲಿ, ಯೋಹನ ಪತ್ರಿಕೆಯ ಸಭೆಗಳಿಗೆ ಬರುವಂಥ ಸಂದರ್ಭದಲ್ಲಿ ಯೋಹಾನ್ಗೆ ಪ್ರಕಟಣೆ ಪುಸ್ತಕದ ಮೊದಲನೇ ಅಧ್ಯಾಯಗಳಲ್ಲಿ ಬರುವಂಥದ್ದು. ಆದ ಕಾರಣ ಅವೆಲ್ಲವೂ ಸಹ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ವ್ಯಾಪಾರಿ ಕೇಂದ್ರಗಳಲ್ಲಿ ಕ್ರೈಸ್ತ ಸಭೆ ಹುಟ್ಟಿದ್ರು. ಸೈತಾನನ್ನು ಎದುರಿಸಿ, ಅಲ್ಲಿರ್ತಕ್ಕಂಥ ಅನೈತಿಕತೆಯನ್ನು ಎದುರಿಸಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಸಭೆಗಳು ಅಷ್ಟು ಪ್ರಬಲವಾದಂಥ ಸಭೆ, ಆಶೀರ್ವದಿಸಲ್ಪಟ್ಟಂಥ ಸಭೆ ಅವುಗಳಾದವು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇದು ವಿಶೇಷವಾದಂಥ ವಾಕ್ಯದ ಮಾತುಗಳಾಗಿರ್ತವೆ. ಇಲ್ಲಿ ಏನೇನು ವ್ಯಾಪಾರ ಮಾಡ್ತಾಯಿದ್ದಾರೆ ಅಂತೆಲ್ಲ ಕಾಸ್ಟ್ಲಿನೇ. ಒಂದು ಚಿನ್ನ ಅಂದರೆ ಗೋಲ್ಡ್, ಬೆಳ್ಳಿ, ರತ್ನ, ಮುತ್ತು, ನಯವಾದ ನಾರುಮಡಿ, ಧೂಮ್ರವರ್ಣದ ವಸ್ತ್ರ, ರೇಷ್ಮೆ ಅಂದರೆ ಸಿಲ್ಕ್,
ರಕ್ತಾಂಬರ, ಇದು ಒಂದು ಭಾಳ ವಿಶೇಷವಾದಂಥ ವಸ್ತು. ಸಕಲ ವಿಧವಾದ ಅಗಿಲು ಮರ, ಇದು ನಡೀತಾ ಇತ್ತು. ಸಕಲ ವಿಧವಾದಂಥ ಜಂತದ ಸಾಮಾನು, ಅಂದರೆ ಫರ್ನಿಚರ್ಸ್ ಎಲ್ಲ ಬರ್ತಾಯಿತ್ತು, ಕಾಸ್ಟ್ಲಿ ಫರ್ನಿಚರ್ಸ್. ಬಹುವಿಲ್ಲ ಮರ, ತಾಮ್ರ, ಕಬ್ಬಿಣ, ಚಂದ್ರಕಾಂತ ಶಿಲೆ. ಈಗ ಏನು ವ್ಯಾಪಾರಗಳು ಎಲ್ಲ ನಡೀತಾ ಇದೆ, ಲಾಭ ಹೆಚ್ಚು ಕೊಡುವಂಥ ವಸ್ತುಗಳು ಈ ದಿವಸವೂ ಇವೆ ಎಲ್ಲ ವಸ್ತುಗಳಿವೆ. ಇವುಗಳಿಂದ ಮಾಡಿದ ಸಕಲ ವಿಧವಾದ ಪಾತ್ರೆ, ಲವಂಗ ಚಕ್ಕೆ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಂಥದ್ದು, ರಕ್ತಬೋಳ, ಧೂಪ, ಸುಗಂಧ ತೈಲ, ಸಾಂಬ್ರಾಣಿ, ದ್ರಾಕ್ಷಾರಸ, ಎಣ್ಣೆ, ನಯವಾದ ಹಿಟ್ಟು, ಗೋಧಿ, ದನ, ಕುರಿ, ಕುದುರೆ, ರಥ, ಗುಲಾಮ. ಹ್ಯೂಮನ್ ಟ್ರಾಫಿಕಿಂಗ್ ಆ ದಿವಸ ಇತ್ತು. ಅಂದರೆ ಮನುಷ್ಯರನ್ನು ಪ್ರಾಣಿಗಳಂತೆ ಮಾರುವಂಥ ಅಥವಾ ಲೇಬರ್, ಫ್ರೀ ಲೇಬರ್ ಏನಿತ್ತು ಆಗಿನ ಕಾಲದಲ್ಲಿ, ಗುಲಾಮ್ಗಿರಿ ಇತ್ತು. ಮತ್ತು ಶ್ರಮಿಕರನ್ನು ಮಾರಿಕೊಳ್ಳುವಂಥ ಆ ಒಂದು ಕಾಲ ಇತ್ತು. ಈ ದೇಶದ ಇವಾಗಲೂ ಅದೇ ಇದೆ, ಅದೇನು ಇನ್ನೂ ಕಡಿಮೆ ಆಗಿಲ್ಲ. ಇವೇ ಮೊದಲಾದ ನಮ್ಮ ಸರಕುಗಳನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ಹೇಳಿಕೊಳ್ಳುತ್ತಾ ದುಃಖಿಸುವರು. ಎಲ್ಲ ರೀತಿಯ ಸಂಪತ್ತು, ಭೋಗಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು, ಪ್ರಾಣಿಗಳು, ಆಹಾರ, ಬಟ್ಟೆಗಳು, ಲಕ್ಸುರೀಸ್ ಏನೇನಿದೆಯೇ, ಲೋಕದ ಎಲ್ಲ ಲಕ್ಸುರಿಗಳಿಂದ ಅಲ್ಲಿ ಇದ್ದುವು ಎಂಬುದಾಗಿ ಕಾಣ್ತೇವೆ. ಬಾಬೆಲೆ, ನಿನ್ನ ಜೇವು ಅಪೇಕ್ಷಿಸಿದ ಹಣ್ಣುಗಳು ಬಿಟ್ಟಿಲ್ಲ ಅವರು. ಹಣ್ಣು ಹಂಪಲುಗಳು ಬರ್ತಾ ಇದೆ, ದನದ ಮಾಂಸ ಅಥವಾ ಬೇರೆ ಎಲ್ಲ ವಸ್ತುಗಳ ಒಂದು ಶ್ರೀಮಂತಿಕೆ ಅಲ್ಲಿ ಬಂದು ಬೀಳ್ತಾ ಇದೆ. ಹಣ್ಣು ಹಂಪುಗಳು ನಿನ್ನ ಬಿಟ್ಟು ಹೋದವು. ಸೊಗಸಾಗಿಯೂ ಶೋಭಾನವಾಗಿಯೂ ಇರುವ ಇದೆಲ್ಲವೂ ನಾಶವಾಗಿ ನಿನ್ನನ್ನು ಬಿಟ್ಟವು. ಅಲ್ಲಿ ಏನು ಸೊಗಸಾಗಿ ಕಾಣ್ತಾ ಇತ್ತು, ಸಂಪದ್ಭರಿತವಾಗಿ ಕಾಣ್ತಾ ಇತ್ತು, ಅದೆಲ್ಲವೂ ಈಗ ಬಿಟ್ಟು ಹೋಗಿದೆ. ಉದಾಹರಣೆ ನೀವು ಇಲ್ಲಿ ಯೋಚನೆ ಮಾಡ್ಬೋದು. ದಾನಿಯೇಲನ ಕಾಲದಲ್ಲಿ ದಾನಿಯೇಲ್ ಮತ್ತು ಅವರ ಸ್ನೇಹಿತರು ಬಾಬೆಲ್ ದೇಶದಲ್ಲಿರುವಂಥ ಸಂದರ್ಭದಲ್ಲಿ ಅವರು ಎಂಥ ದೊಡ್ಡ ಸಂಪತ್ತುಳ್ಳಂಥ ಒಂದು ಬಲಿಷ್ಠವಾದಂಥ ದೊಡ್ಡ ಸಾಮ್ರಾಜ್ಯದ ಅಧಿಕಾರಿಗಳಾಗಿ ಅವರು ಸೇವೆ ಮಾಡಿದ್ದಾರೆ ಎಂಬುದಾಗಿ ನಾವು ಕಾಣ್ತೇವೆ. ಆ ಕಾರಣ ಇಲ್ಲಿ ಅದರ ಸಂಪತ್ತನ್ನು ಅವರೆಲ್ಲರೀಗ ಕಾಣ್ತಾ ಇದ್ದಾರೆ. ಅದು ವ್ಯಾಪಾರ ಆಗದೇ ಹೋಗಿ, ವ್ಯಾಪಾರ ಎಲ್ಲ ನಿಂತು ಹೋಗಿದೆ, ನಷ್ಟ ಜಾಸ್ತಿ ಆಗ್ತಾ ಇದೆ. ನಷ್ಟದ ಜೊತೆಯಲ್ಲಿ ಏನಾಗಿದ್ದಾಳೆ ಅಂತ ಹೇಳಿದ್ರೆ, ಬಾಬೆಲ್ ನಗರಿ ಬಿದ್ದು ಹೋಗಿದ್ದಾಳೆ. ಆ ನಗರಿ ಈಗ ನಾಶವಾಗಿದೆ. ಸೊಗಸಾಗಿ ಶೋಭಾನು ಇದೆಲ್ಲ ಇದು ಅವುಗಳು ಇನ್ನು ಮೇಲೆ ಜನರಿಗೆ ಸಿಕ್ಕುವುದೇ ಇಲ್ಲ. ಹೌದು, ಆ ವಸ್ತುಗಳೇ ಸಿಗೋದಿಲ್ಲ. ಆಯಿತು, ಆ ಸರಕುಗಳನ್ನು ಮಾರಿ ಅವುಗಳಿಂದ ಐಶ್ವರ್ಯವಂತವರಾದ ವರ್ತಕರು ಅವಳು ಯಾತನೆ ನೋಡಿ ಭಯಪಟ್ಟರು. ವರ್ತಕರು ಏನಿದ್ದಾರೆ ಅವರಿಗೆ ಲಾಸ್ ಆಗಿದೆ. ಈ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಏನಿದ್ರು ಅವರು ಇಂಟರ್ನ್ಯಾಷನಲ್ ಟ್ರೇಡರ್ಸು, ಅವರಿಗೆ ನಾಶ ಆಗಿದೆ. ಈಗ ಒಂದು ವ್ಯವಸ್ಥೆಗೆ ಬಿದ್ದು ಹೋಗಿದೆ, ವರ್ಲ್ಡ್ ಮಾರ್ಕೆಟೇ ಬಿದ್ದು ಹೋಗಿದೆ. ಆಗಿನ ಕಾಲದಲ್ಲಿ ವರ್ಲ್ಡ್ ಮಾರ್ಕೆಟ್ ಬಿದ್ದು ಹೋಗಿದೆ. ಇಂಥ ಒಂದು ಸಂದರ್ಭ ನೋಡಿ, ನಾವು ಇಂದು ಅದೇ ಸಂದರ್ಭದಲ್ಲಿದ್ದೇವೆ. ವರ್ಲ್ಡ್ ಮಾರ್ಕೆಟ್ ಬಿದ್ದೋಗಿರುವಂಥ ಒಂದು ಸಂದರ್ಭ. ಹಾಗಾದರೆ ಇದು ವಿಶೇಷವಾಗಿ ದೇವರು ತಾನೇ ಮಾಡಿರುವಂಥ ಕಾರ್ಯವಾ? ನನಗೆ ಅನೇಕ ಬಾರಿ ಇದು ಪ್ರಶ್ನೆ ಬರುತ್ತೆ. ಈ ರೀತಿಯಾಗಿ ಮಾರ್ಕೆಟ್ ಬಿದ್ದೋಗೋದಕ್ಕೆ ದೇವರು ಏನಾದರೂ ತನ್ನ ಕಾರ್ಯವನ್ನು, ನ್ಯಾಯದಂಡನೆ ತೋರಿಸ್ತಾ ಇದ್ದಾನೆ ಅಂತಕ್ಕಂಥ ಅನುಮಾನಗಳು ನಮ್ಗೆ ಹುಟ್ಟುತ್ತವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ವಿಶೇಷವಾಗಿ ನಾವು ಕಾಣುವಂಥದ್ದು ಏನಂತ ಹೇಳಿದ್ರೆ, ವ್ಯವಸ್ಥೆ ಭ್ರಷ್ಟವಾದಾಗ, ದೇವ ವಿರೋಧಿ ಆದಾಗ ಮತ್ತು ದೇವರ ಪ್ರೀತಿಯನ್ನು ಕಳೆದುಕೊಂಡಾಗ, ದೇವರಿಗೆ ಯೋಗ್ಯವಾಗಿ ನಡೆದೇ ಇರುವಂಥ ಸಂದರ್ಭದಲ್ಲಿ, ಮನುಷ್ಯ ವಿರೋಧಿಗಳಾದಾಗ, ಜೀವ ವಿರೋಧಿಗಳಾದಾಗ, ಸೈತಾನನ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿದಾಗ ಒಂದು ವೇಳೆ ಈ ರೀತಿಯಾದಂಥ ಒಂದು ಬಿದ್ದು ಹೋಗುವಂಥ ಕಾರ್ಯ ಬರುತ್ತದೆ. ಬಾಬೆಲ್ ಅಂತಕ್ಕಂಥ ನಗರ ಬಿದ್ದು ಹೋಗಿದೆ. ನಂತರ ಅವರು ದುಃಖಿಸ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ನಯವಾದ ನಾರುಮಡಿಯನ್ನು, ಧೂಮ್ರವರ್ಣದ ವಸ್ತ್ರಗಳನ್ನು, ರಕ್ತಾಂಬರವನ್ನು ಧರಿಸಿಕೊಡ, ಚಿನ್ನ ಮುತ್ತು ರತ್ನ ಇವುಗಳಿಂದ ತನ್ನನ್ನು ಅಲಿಸಿಕೊಂಡಿದ್ದ ಈ ಪಟ್ಟಣಕ್ಕೆ ಏನು ದುರ್ಗತಿ ಸಂಭವಿಸಿತು? ಅಷ್ಟು ಐಶ್ವರ್ಯವು ಒಂದೇ ಗಳಿಗೆಯಲ್ಲಿ ನಾಶವಾಯಿತು. ದೇವರು ಅದನ್ನು ಒಂದೇ ಗಳಿಗೆಯಲ್ಲಿ ನಾಶ ಮಾಡಿದ್ದಾನೆ. ಎಸ್ ಡಿಸ್ಟ್ರಾಯ್ಡ್ ಎವ್ರಿಥಿಂಗ್. ಇವರು ಅದನ್ನು ಸಂಪಾದಿಸಲಿಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು. ಇಟ್ಸ್ ಅ ಹ್ಯೂಮನ್ ಎಫರ್ಟ್. ಮನುಷ್ಯನ ಒಂದು ಪ್ರಯಾಸದಿಂದ ಅಷ್ಟು ಅವರು ಸಂಪದ್ಭರಿತವಾದಂಥರು. ಸೈತಾನು ಅವರನ್ನು ಸಂಪದ್ಭರಿತವನ್ನು ಮಾಡಿದ್ದ. ಆದರೆ ಅದನ್ನೇ ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ಕ್ಷಾಮ ಬಂತು, ಮರಣ ಬಂತು ಮತ್ತು ಅವರಿಗೆ ಎಲ್ಲ ರೀತಿಯ ದುರ್ಗತಿ ಬಂತು. ಒಂದೇ ಗಳಿಗೆಯಲ್ಲಿ ನಾಶವಾಯ್ತಲ್ಲ ಎಂದು ಹಂಬಲಿಸುವರು. ಇದಲ್ಲದೆ ಹಡಗುಗಳ ಯಜಮಾನರು, ಸಮುದ್ರ ಪ್ರಯಾಣ ಮಾಡುವವರು, ನಾವಿಕರು, ಸಮುದ್ರದ ಮೇಲೆ ಕೆಲಸವನ್ನು ನಡೆಸಿ ಜೀವ ಮಾಡುವವರು, ಅಂದರೆ ಒಂದು ವೇಳೆ ಫಿಶರ್ಮೆನ್, ಪಾಪ ಸಮುದ್ರದ ಮೇಲೆ ಎಷ್ಟೋ ಕೆಲಸಗಳನ್ನು ಮಾಡ್ತಿರ್ತಾರೆ, ಅವರೆಲ್ಲರ ಬಿಸ್ನೆಸ್ಸಿಗೆ ಲಾಸ್ ಆಗಿದೆ. ದೂರದಲ್ಲಿ ನಿಂತು ಅವಳ ದಹನದಿಂದೇರುವ ಹೊಗೆಯನ್ನು ನೋಡುತ್ತಾ ಆ ಮಹಾ
ಪಟ್ಟಣಕ್ಕೆ ಸಮಾನವಾದದ್ದು ಯಾವುದೆಂದು ಕೂಗಿ ಹೇಳಿದರು. ನಿನ್ನೆ ಬೇರೂಟಿನಲ್ಲಿ ಬಾಂಬ್ ಹಾಕಿದ್ದಾರೆ, ಬಾಂಬ್ ಬಿದ್ದಿದೆ. ಅದರ ಆ ಒಂದು ದೃಶ್ಯವನ್ನು ನೀವು ನೋಡುವಾಗ ಪ್ರಿಯರೇ, ಅದು ಹಿರೋಶಿಮಾ ನಾಗಸಾಕಿ ಮೇಲೆ ಬಿದ್ದಂಥ ಅಣುಬಾಂಬಿನ ರೀತಿಯಲ್ಲಿ ಅದಿತ್ತು. ನಿನ್ನೆ ಮೊನ್ನೆ ಆದಂಥ ಘಟನೆ ಅದು. ಆ ರೀತಿಯಲ್ಲಿ ಒಂದು ವೇಳೆ ಇಲ್ಲಿ ಆ ರೀತಿಯಾದಂಥ ಒಂದು ದಹನ, ಅದು ಬೆಂಕಿ ಅಥವಾ ಹೊಗೆ, ಅದು ಆ ರೀತಿಯಲ್ಲಿ ಮೇಲಕ್ಕೆ ಏರಿ ಹೋಗ್ತಾ ಇದೆ. ದೂರದಲ್ಲಿ ನಿಂತು ದಹನದಿಂದ ಇರುವ ಹೊಗೆಯನ್ನು ನೋಡ್ತಾ ಆ ಮಹಾಪಟ್ಟಣಕ್ಕೆ ಸಮಾನವಾದದ್ದು ಯಾರು ಎಂದು ಕೂಗಿ ಹೇಳಿದರು. ಒಂದು ವೇಳೆ ಹಿರೋಶಿಮಾ ನಾಗಸಾಕಿ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಜನ ಆ ರೀತಿಯಲ್ಲಿ ಮಾತನಾಡಿರ್ಬೋದು. ಇಲ್ಲಿ ನಾವು ನೋಡುವಾಗ ಆ ಘಟನೆಗಳು ಈಗ ನಡೀತಾ ಇವೆ. ವಾಕ್ಯವು ಹೇಳುವ ರೀತಿಯಲ್ಲಿ ಅವೆಲ್ಲ ನಡೀತಾ ಇದೆ. ಆಗ ಅವರು ತಮ್ಮ ತಲೆಗಳ ಮೇಲೆ ಮಣ್ಣನ್ನು ಹೊಯ್ದುಕೊಂಡು ಅಳುತ್ತಾ ಗೋಳಾಡುತ್ತಾ, ಅಯ್ಯೋ ಅಯ್ಯೋ, ಸಮುದ್ರದ ಮೇಲೆ ಹಡಗುಗಳುಳ್ಳವರೆಲ್ಲರನ್ನು ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಈ ಮಹಾಪಟ್ಟಣಕ್ಕೆ ಎಂಥ ಗತಿ ಬಂತು. ಈ ವ್ಯಾಪಾರ ಮಾಡೋರಿಗೆ ಇದು ಕೊಡ್ತಾರೆ, ಡಿಸ್ಕೌಂಟ್ಗಳು ಕೊಡ್ತಾ ಇರ್ತಾರೆ, ಕಮಿಷನ್ಗಳು ಕೊಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದೇನಂತ ಹೇಳಿದ್ರೆ, ಈ ಬಾಬೆಲ್ ಮಾರ್ಕೆಟ್ ಏನಿತ್ತು, ಈ ಬಾಬೆಲ್ ಮಾರ್ಕೆಟು ಅವರಿಗೆ ಡಿಸ್ಕೌಂಟ್ಗಳನ್ನು ಕೊಡ್ತಾಯಿದ್ರು. ಏನು, ತನ್ನ ಅಮೂಲ್ಯ ದ್ರವ್ಯಗಳಿಂದ ಐಶ್ವರ್ಯವಂತರನ್ನಾಗಿ ಮಾಡಿದ ಆ ಮಹಾನಗರಕ್ಕೆ ಎಂಥ ಗತಿ ಬಂತು ಎಂಬುದಾಗಿ ಅವರು ಈಗ ಅಳ್ತಾ ಇದ್ದಾರೆ. ಹೆಚ್ಚು ಸಂಪತ್ತು ಬರುವಂಥ ಸಂದರ್ಭದಲ್ಲಿ ಡಿಸ್ಕೌಂಟ್ ಕೊಡ್ತಾರೆ, ಹೆಚ್ಚಾಗಿ ಪದಾರ್ಥಗಳು ಅಥವಾ ವಸ್ತುಗಳು ಖಾಲಿಯಾಗಲಿ ಎಂಬುದಾಗಿ ಅದು ಮಾಡುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೇವೆ, ಈ ಮಾರ್ಕೆಟು ಅದರಿಂದ ಲಾಭ ಪಡೆದಂಥ ಜನ ಏನಿದ್ರು, ಇವರೀಗ ಲಾಭದ ನಷ್ಟಕ್ಕಾಗಿ ಮತ್ತು ಆಕೆಯ ಪರಿಸ್ಥಿತಿಯನ್ನು ನೋಡಿ, ಆ ಮಾರ್ಕೆಟಿನ ಪರಿಸ್ಥಿತಿ ನೋಡಿ ಅವರಿಗೆ ಅಳ್ತಾ ಇದ್ದಾರೆ. ಇವಳು ಒಂದೇ ಗಳಿಗೆಯಲ್ಲಿ ಹಾಳಾಗಲೆಂದು ಕೂಗಿ ಹೇಳಿದರು. ಪರಲೋಕವೇ, ಆನಂದ ಪಡೋ ದೇವಜನರೇ, ಅಪೊಸ್ತಲರೇ, ಪ್ರವಾದಿಗಳೇ, ಇವಳು ನಿಮಗೆ ಅನ್ಯಾಯ ಮಾಡಿದ್ದಕ್ಕಾಗಿ ದೇವರು ಇವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದರಿಂದ ಆನಂದ ಪಡರೆಂದು ಆ ಶಬ್ದ ಕೇಳಿತು. ಈ ದಿವಸ ಜನರು ಒಂದು ವೇಳೆ ಗೋಳಾಡ್ತಾ ಇರ್ಬೋದು, ನಮಗೆ ಅನೇಕ ಕಷ್ಟಗಳು ಜನರಿಂದ ಬರ್ತಾ ಇದೆಯಲ್ಲ, ದುಷ್ಟರು ನಮ್ಮನ್ನು ಹಿಂಸಿಸ್ತಾ ಇದ್ದಾರಲ್ಲ. ಯೋಬನ ರೀತಿಯಲ್ಲಿ ಕೇಳುವಂಥ ಪ್ರಶ್ನೆ, ಇನ್ನೂ ಎಷ್ಟು ಸ್ವಾಮಿ ನಾನು ಕಷ್ಟಪಡಬೇಕು, ಇನ್ನೂ ನಾನು ಎಷ್ಟು ನಿನ್ನಿಂದ ನಾನು ದೂರವಾಗಿರಬೇಕು, ನನ್ನನ್ನು ಯಾಕೆ ಕೈಬಿಟ್ಟಿ ಸ್ವಾಮಿ ಅಂತಕ್ಕಂಥ ಆರ್ತನಾದಗಳು ಏನಿದ್ದಾವೆ, ಇಂಥ ಎಲ್ಲ ಒಂದು ದುಃಖ ಸಂಕಟಗಳ ಉತ್ತರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವರೆಲ್ಲರನ್ನು ಅಂದರೆ ಪ್ರವಾದಿಗಳನ್ನು, ದೇವಜನರನ್ನು, ಅಪೊಸ್ತಲರನ್ನು, ಇನ್ನು ದೇವರ ಕಾರ್ಯವನ್ನು ಮಾಡಿ ಅಥವಾ ಇನ್ನು ಉತ್ತಮವಾದಂಥ ಕೆಲಸಗಳನ್ನು ಮಾಡಿ ಅವರ ಕೋಪದಿಂದ ಸತ್ತು ಹೋದಂಥ ಅಥವಾ ಕೊಲೆಯಾದಂಥ ಜನರ ಎಲ್ಲರ ಈ ಒಂದು ಪ್ರತಿದಂಡನೆಯನ್ನು ಸ್ವಾಮಿಯಲ್ಲಿ ಪಡ್ತಾ ಇದ್ದಾನೆ. ಇಲ್ಲಿ ನೀವು ಆನಂದ ಪಡ್ರಿ ಎಂಬುದಾಗಿ ಹೇಳ್ತಾನೆ. ಆಗ ಬಲಿಷ್ಠನಾದ ಒಬ್ಬ ದೇವದೂತನ ದೊಡ್ಡ ಬೀಸುವ ಕಲ್ಲಿನಿಂತಿರುವ ಒಂದು ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿದನು. ಮಹಾಪಟ್ಟಣವಾದ ಬಾಬೆಲು ಹೀಗೆ ದಡದಂಡನೆ ಕೆಡವಲ್ಪಟ್ಟು ಇನ್ನೆಂದಿಗೂ ಕಾಣುವುದಿಲ್ಲ. ಯೇಸು ಸ್ವಾಮಿ ಸಹ ಈ ರೀತಿಯಲ್ಲಿ ಹೇಳ್ತಾರೆ, ಚಿಕ್ಕವರಿಗೆ ನಾವೇನೆಂದರೆ ಅಡ್ಡಿಯಾದರೆ ಆತನು ಹೇಳುವಂಥ ಒಂದು ಶಿಕ್ಷೆ ಏನಂತ ಹೇಳಿದ್ರೆ, ಬೀಸುವ ಕಲ್ಲನ್ನು ಅವನ ಕುತ್ತಿಗೆ ಕಟ್ಟಿ ಅವನನ್ನು ಸಮುದ್ರದಲ್ಲಿ ಬಿಡಬೇಕೆಂಬುದಾಗಿ. ಅವನ ಮೇಲಕ್ಕೆ ಬರಬಾರ್ದು. ಇದು ಈ ಬಾಬೆಲ್ ನಗರ ಎಷ್ಟು ಮೇಲಕ್ಕೆ ಬಂದಿತ್ತೋ, ಅದು ಉನ್ನತವಾಗಿ ಕಾಣ್ತಾ ಇತ್ತು. ಒಂದು ವೇಳೆ ಬಾಬೆಲ್ ಗೋಪುರವನ್ನು ನಾವು ಜ್ಞಾಪ ಮಾಡಿಕೊಳ್ಬೇಕು. ಆ ಗೋಪುರ ಈಗ ಸಂಪೂರ್ಣವಾಗಿ ಹಾಳಾಗೋಗಿದೆ. ಮೊನ್ನೆ ಯಾವುದೋ ಒಂದು ಆರ್ಟಿಕಲಲ್ಲಿ ನಾನು ನೋಡ್ತಾ ಇದ್ದೆ, ಬಾಬೆಲ್ ನಗರದ ಆ ಜಾಗ ಏನಿದೆ ಅದು ವಿಶೇಷವಾದಂಥ ಭೂಮಿ. ಅದು ಅಷ್ಟು ಮಾತ್ರ ಅಲ್ಲ, ಆ ಶಾಪದ ಫಲವಾಗಿ ಆ ಬಾಬೆಲ್ ನಗರ ನಾಶವಾಗಿರುವಂಥ ಒಂದು ಕಲ್ಲು ಸಹ ಯಾರು ಉಪಯೋಗಿಸಬಾರ್ದು ಅಂತಕ್ಕಂಥ ಮಾತನ್ನು ನಾವು ಕಾಣ್ತೇವೆ. ಆದರೆ ಇನ್ನೂ ಅನೇಕ ಅವಶೇಷಗಳು ಅಲ್ಲೇ ಬಿದ್ದಿವೆ. ಅವಶೇಷಗಳು ಇನ್ನೂ ಬಿದ್ದಿವೆ, ಅವುಗಳನ್ನು ಯಾರು ಉಪಯೋಗಿಸೋದಿಲ್ಲ, ಆದರೂ ಸಹ ಅವು ಅಲ್ಲೇ ಬಿದ್ದಿವೆ. ಸಂಪೂರ್ಣ ನಾಶವಾಗುತ್ತದೆ ಎಂಬುದಾಗಿ ಹೇಳಿದಂಥ ಮಾತು. ಯೇಸು ಸ್ವಾಮಿಯ ಹಳೆಯ ದೇವಾಲಯವನ್ನು ನೋಡಿ ಆತನು ಅದೇ ರೀತಿಯಲ್ಲಿ ಹೇಳ್ತಾನೆ, ಇದು ಸಂಪೂರ್ಣವಾಗಿ ಬಿದ್ದು ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಅನ್ಯಾಯ, ಅಕ್ರಮ, ಬಾಬೆಲ್ನ ಅನೇಕ ಕಾರ್ಯಗಳೆಲ್ಲ ನಡೀತಾ ಇದೆ. ಆದ್ದರಿಂದ ದೇವರು ಅದನ್ನು ನಾಶ ಮಾಡ್ತಾನೆ. ದೊಡ್ಡ ದೊಡ್ಡ ಕಲ್ಲಿರ್ಬೋದು, ಆ ಕಲ್ಲು ಮತ್ತೆ ನಾಶ ಆಗ್ತದೆ ಎಂಬುದಾಗಿ ಹೇಳ್ತಾನೆ. ಅಂಥದೇ ಆದಂಥ ಕಲ್ಲನ್ನು ಇಲ್ಲಿ ಸ್ವಾಮಿ ಏನು ಹೇಳ್ತಿದ್ದಾನೆ ಅಂದರೆ, ಆ ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕಿ ಮಹಾಪಟ್ಟಣ ಬಾಬೆಲ್ ಹೀಗೆ ದಡದನ್ನೇ ಕೆಡವಲ್ಪಟ್ಟು ಇನ್ನೊಂದಿಗೂ ಕಾಣುವ ತಳವನ್ನು ಸೇರುವಂಥದ್ದು, ಸಮುದ್ರದ ತಳವನ್ನು ಸೇರುವಂಥ, ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಲ್ಲಿನ ಭಾರದಿಂದ, ಆ ಪಾಪದ ಭಾರದಿಂದ ಅದು ಮುಳುಗಿ ಹೋಗಿ ಅವನು ಸತ್ತೋಗಿ. ಬಾಬೆಲಿನ ಅಂತ್ಯ ಈ ರೀತಿಯಲ್ಲಿ ಆಗುತ್ತದೆ ಎಂಬುದಾಗಿ. ನಿನ್ನಲ್ಲಿ ವೀಣಾಗಾರರು, ವಾದ್ಯಗಾರರು, ಕೊಳಲುವುದವರು, ತುತ್ತೂರಿಯುವುದವರು ಮಾಡುವ ಧ್ವನಿಯು ಇನ್ನೆಂದಿಗೂ ಕೇಳಿಸುವ. ಎಂಟರ್ಟೈನ್ಮೆಂಟ್ ಇತ್ತು ಆ ದೇಶದಲ್ಲಿ, ಉತ್ತಮವಾದಂಥ ಎಂಟರ್ಟೈನ್ಮೆಂಟ್. ಇವೆಲ್ಲ ಎಂಟರ್ಟೈನ್ಮೆಂಟ್ಗಳು ಈಗ ಸಂತೋಷಕ್ಕೆ ಮಾಡಿದಂಥ ಎಂಟರ್ಟೈನ್ಮೆಂಟ್ ಇವೆಲ್ಲವೂ ಈಗ ನಾಶ ಆಗಿದೆ. ಯಾವ ವಿಧವಾದ ಕೈಗಾರಿಕೆಗಳನ್ನು ಮಾಡುವವರು ನಿನ್ನಲ್ಲಿ ಇನ್ನೆಂದಿಗೂ ಜೀವಿಸುವುದಿಲ್ಲ.
ಕೈಗಾರಿಕೆಗಳಿದ್ವು, ಕೈಗಾರಿಕೆಯಿಂದನೇ ಈ ಸಂಪತ್ತು ಬಂದಿರುವಂಥದ್ದು. ಬಂಗಾರ, ಬೆಳ್ಳಿ, ಲೋಹದ ಎಲ್ಲವೂ ನಡೀತಾ ಇತ್ತು. ಇದೆಲ್ಲ ಬಂದಿರೋದ್ರಿಂದ ಅವರು ಶ್ರೀಮಂತರಾದರು. ಈಗ ಅವರೆಲ್ಲರೂ ಇಲ್ಲ, ಒಂದೊಂದಾಗಿ ಹೋಗ್ತಾ ಇದೆ. ಎಂಟರ್ಟೈನ್ಮೆಂಟ್ ವರ್ಲ್ಡು ಅದು ಮೋಸ, ಅಲ್ಲಿ ನಾವು ಲಾಸನ್ನು ನೋಡ್ತೇವೆ. ಈ ದಿವಸ ಅದೇ ನಡೀತಾ ಇದೆ. ಮತ್ತು ಎರಡನೇದಾಗಿ ಇಂಡಸ್ಟ್ರೀಸು ಆ ದಿವಸ ಲಾಸ್ ಆಯಿತು ಬಾಬೆಲ್ ಪಟ್ಟಣದಿಂದ. ಈ ದಿವಸ ಅದು ಲಾಸ್ ಆಗ್ತಾ ಇದೆ. ಕೈಗಾರಿಕೆಯನ್ನು ಮಾಡುವವರು ನಿನ್ನಲ್ಲಿ ಎಂದಿಗೂ ಸಿಕ್ಕುವುದಿಲ್ಲ. ಬೀಸುವ ಕಲ್ಲಿನ ಶಬ್ದವು ನಿನ್ನಲ್ಲಿ ಇನ್ನೆಂದಿಗೂ ಕೇಳಿಸುವುದಿಲ್ಲ. ಆಯಿತು, ಈ ಯಂತ್ರಗಳು ಮತ್ತು ಫ್ಯಾಕ್ಟ್ರೀಸ್ ಏನಿದ್ವು ಅವು ಈಗ ನಿಂತು ಹೋಗಿದೆ. ಅಲ್ಲಿ ಈಗ ನಿನಗೆ ಕಚ್ಚಾ ವಸ್ತುಗಳಿಲ್ಲ, ಆದ ಕಾರಣ ಅಲ್ಲಿ ಯಂತ್ರಗಳು ಏನೇನು ವರ್ಕ್ ಆಗ್ತಾಯಿದ್ವು. ಬೀಸುವ ಕಲ್ಲು ಏನಿತ್ತು, ಅದರಿಂದ ಅನೇಕ ಆಹಾರದ ಪದಾರ್ಥವನ್ನು ಸಿದ್ಧ ಮಾಡುವಂಥ ಇಂಡಸ್ಟ್ರಿ, ಕೈಗಾರಿಕೆ ಏನಿತ್ತು, ಅದು ಈಗ ಬಿದ್ದು ಹೋಗಿದೆ. ದೀಪದ ಬೆಳಕು ನಿನ್ನಲ್ಲಿ ಎಂದಿಗೂ ಕಾಣುವುದೇ ಇಲ್ಲ. ಒಂದು ವೇಳೆ ಬೆಳಕನ್ನು ಹಾಕಿಕೊಂಡು ಜೀವನ ಅನೇಕ ಕೈಗಾರಿಕೆಗಳನ್ನು ಮತ್ತು ಇನ್ನಿತರ ಗುಡಿ ಕೈಗಾರಿಕೆಗಳನ್ನು ಮಾಡುವಂಥವ್ರು ಏನಿದ್ದಾರೆ ಅವರೆಲ್ಲರೂ ಈಗ ಬಿದ್ದು ಹೋಗ್ಬಿಟ್ಟಿದ್ದಾರೆ. ಇನ್ಮೇಲೆ ಅವರು ಇಲ್ಲ. ದೀಪದ ಬೆಳಕು ನಿನ್ನಲ್ಲಿ ಎಂದಿಗೂ ಕಾಣಿಸುವುದಿಲ್ಲ. ವಧುವರರ ಸ್ವರವು ಇನ್ನೆಂದಿಗೂ ಕೇಳಿಸುವುದಿಲ್ಲ. ಸಂಭ್ರಮ ಪಡೆದಿದ್ದಂಥ ವಧುವರರ ಮದುವೆಗಳಾಗ್ತಾಯಿದ್ವು, ದೊಡ್ಡ ದೊಡ್ಡ ಮದುವೆಗಳಾಗ್ತಾಯಿತ್ತು. ಮದುವೆಗಳು ಈ ದಿವಸ ಇಲ್ಲ, ನಮ್ಮಲ್ಲೂ ಇಲ್ಲ ಮದುವೆಗಳು. ಭಾಳ ಸಿಂಪಲ್ಲಾಗಿ ಮದುವೆ ಮಾಡಬೇಕಂತ ಕಾಲ. ವಧುವರರ ಸ್ವರವು ಇನ್ನೆಂದಿಗೂ ಕೇಳುವುದಿಲ್ಲ. ನಿನ್ನ ವರ್ತಕರು ಭೂಮಿಯ ಪ್ರಭುಗಳಾಗಿದ್ದಾರಲ್ಲವೇ? ಅವರೆಲ್ಲರೂ ಭೂಮಿಯ ಪ್ರಭುಗಳು. ಈ ದಿವಸ ನೋಡಿ ಎಂಥದ್ದು, ವ್ಯಾಪಾರಸ್ಥರೇ ಭೂಮಿಯ ಪ್ರಭುಗಳಾಗಿರ್ತಾರೆ. ಭೂಮಿಯನ್ನು ಆಳ್ತಕ್ಕಂಥವ್ರು ಯಾರಂದ್ರೆ ವರ್ತಕರು. ಇದು ಭಾಳ ಸೈಂಟಿಫಿಕ್ ಆಗಿ ಸ್ವಾಮಿ ವಾಕ್ಯಗಳನ್ನು ನಮಗೆ ಹೇಳ್ತಾ ಇದ್ದಾನೆ. ಈ ದಿವಸ ಇಂಡಸ್ಟ್ರಿಯಲಿಸ್ಟು ಅಥವಾ ಕಾರ್ಪೊರೇಟ್ ವರ್ಲ್ಡ್ ಏನಿದೆ ಅವರು ಭೂಮಿಯನ್ನು ಆಳ್ತಾ ಇದ್ದಾರೆ. ಈ ದಿವಸ ಕಾರ್ಪೊರೇಟ್ ವರ್ಲ್ಡ್ ಅವರು ಈ ದಿವಸ ಎಲ್ಲ ಕಡೆ ಜಮೀನನ್ನು ಕೊಂಡ್ಕೊಳ್ತಾರೆ, ಎಲ್ಲ ಭೂಮಿಯನ್ನು ಅವರೇ ಮಾಲೀಕರಾಗಿದ್ದಾರೆ. ಸರ್ಕಾರಗಳೇನಿಲ್ಲ. ವರ್ಲ್ಡ್ ಬ್ಯಾಂಕ್ ಅವರು ಬರೋದು ಗೌರ್ಮೆಂಟ್ ಹತ್ರ ಬರೋದಿಲ್ಲ, ಬದಲಾಗಿ ಇಂಥ ವರ್ತಕರ ಹತ್ರ, ರಿಲಯನ್ಸ್, ಅಂಬಾನಿ ಇಂಥವ್ರ ಹತ್ರ ಬರ್ತಾರೆ. ಅದ ಕಾರಣ ಇವರೇನಿದ್ದಾರೆ ಇವರೆಲ್ಲ ಈ ಪ್ರಭುಗಳಾಗಿದ್ದಾರೆ. ವರ್ತಕರು, ಬಿಸ್ನೆಸ್ ಮ್ಯಾನ್ಗಳೇನಾಗಿದ್ದಾರೆ, ವರ್ತಕರಾಗಿದ್ದಾರೆ. ಇನ್ನು ಮಾಟದಿಂದ ಎಲ್ಲ ಜನಾಂಗದವರು ಮರಳಾದರು. ಮಾಟ ಒಂದು ಅದರಲ್ಲಿ ಒಳಗಡೆ ಇತ್ತು. ಅವನನ್ನು ಲಾಸ್ ಮಾಡೋದಕ್ಕೆ, ಇವನನ್ನು ಕೊಲೆ ಮಾಡೋದಕ್ಕೆ, ಇನ್ನೊಬ್ಬನೇ ಹಾಳು ಮಾಡೋದಕ್ಕೆ ಮಾಟ ಮಂತ್ರ ತಂತ್ರಗಳು ಇವೆಲ್ಲ ಉಪಯೋಗ ಆಗ್ತಾಯಿತ್ತು. ಈಗ ಅವರೇನಾಗಿದ್ದಾರೆ, ಆ ಜನಾಂಗದವರು ಈಗ ಮರಳಾಗಿದ್ದಾರೆ. ಅವರ ಕೆಲಸಗಳೇನು ನಡೀತಾ ಇಲ್ಲ, ಮಾಟ ಮಂತ್ರ ಏನು ನಡೀತಾ ಇಲ್ಲ. ಬಾಬೆಲ್ ನಗರ ಸಂಪೂರ್ಣವಾಗಿ ಬಿದ್ದೋಗಿದೆ. ಪ್ರವಾದಿಗಳ ರಕ್ತವು, ದೇವ ಜನರ ರಕ್ತವು, ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು ಎಂದು ಹೇಳಿದೆನು. ಯಾರ್ಯಾರು ಸತ್ತಿದ್ರು, ಯಾರ್ಯಾರು ದೇವರ ಸಾಕ್ಷಿಗಳಾಗಿ ಇಂಥವರಿಂದ ಕೊಲೆಯಾಗಿದ್ದರು, ರಕ್ತ ಸುರಿಸಲ್ಪಟ್ಟಿತು. ಆಬೇಲನ ರಕ್ತದ ರೀತಿಯಲ್ಲಿ ರಕ್ತ ಈಗ ಸಾಕ್ಷಿ ಹೇಳುವಂಥ ಕಾಲದಲ್ಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಬಾಬೆಲ್ ನಗರ ಸಂಪೂರ್ಣ ನಾಶ ಆಗಿದೆ. ದೇವರು ವಿಶೇಷವಾದಂಥ ಈ ಅಧ್ಯಾಯವನ್ನು ನಾವು ಮತ್ತೆ ಮನೆಯಲ್ಲಿ ಓದೋಣ. ಕ್ಲಾರಿಫಿಕೇಷನ್ ಇದ್ದರೆ ದಯಮಾಡಿ ಅದನ್ನು ನೀವು ಫೋನ್ ಮೂಲಕವಾಗಿ ಅಥವಾ ನಿಮ್ಮ ಕ್ವಶನ್ ಮೂಲಕವಾಗಿ ಇದನ್ನು ನೀವು ತಲುಪಿಸುವಂತೆ ನಾನು ಕೇಳ್ಕೊಳ್ತೇನೆ. ಮುಂದಿನ ದಿವಸಗಳಲ್ಲಿ ನಾವು ನೋಡೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಸಂದರ್ಭದಲ್ಲಿ ನಮ್ಮ ಸಭೆಯವರಿಗಾಗಿ ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ, ಅಲ್ಪರ ಪಾತ್ರರಾದಂಥ ನಾವು ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆಯೂ, ಸ್ವಾಮಿ ನೀನು ಈ ಲೋಕಕ್ಕೆ ಸಂಬಂಧಿಸಿದಂಥ ಎಲ್ಲ ವಾಕ್ಯಗಳನ್ನು ಗೌಪ್ಯವಾಗಿ ನಿನ್ನ ಸತ್ಯದ ಮೂಲಕವಾಗಿ ನಮಗೆ ಪ್ರಕಟ ಮಾಡುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ವಿಸ್ಮಯಗಳನ್ನು ಸ್ವಾಮಿ ನಾವು ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ಆ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವ ಸಂದರ್ಭದಲ್ಲಿ ಸೈತಾನ ಯಾವ್ಯಾವ ದೃಷ್ಟಿಕೋನದಿಂದ ಯಾವ್ಯಾವ ಕಾರ್ಯಗಳನ್ನು ಆತನ ಜನರ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಮಾಡ್ತಾನೆ ಎಂಬುದನ್ನು ನಾವು ಅರಿಯುವಂತೆ ಕೃಪೆ ಮಾಡು. ವಿಶೇಷವಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ಈ ದಿವಸದ ಎಲ್ಲ ವ್ಯವಸ್ಥೆಗಳು ಬಿದ್ದು ಹೋಗಿದ್ದಾಗ್ಯೂ ನಮ್ಮ ಮೇಲೆ ಅಪಾರ ಪ್ರೀತಿಯನ್ನು ಕರುಣೆಯನ್ನಿಟ್ಟು ನಮ್ಮನ್ನು ನಡೆಸುತ್ತಾ ಇದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಷ್ಟಕ್ಕೆ ಒಳಗಾಗಿರುವಂಥ ಜನರನ್ನು ನಿನ್ನ ಮುಂದೆ ನಾವು ಜ್ಞಾಪ ಮಾಡಿಕೊಳ್ಳುತ್ತೇವೆ. ಅನ್ಯಾಯ ಅಕ್ರಮಗಳನ್ನು ಮಾಡುವಂಥವರನ್ನು ಸ್ವಾಮಿ ನೀನೇ ಶಿಕ್ಷಿಸುವಂಥ ದೇವರಾಗಿದ್ದಿ. ಈ ವಿಶೇಷವಾದ ಸಂದರ್ಭದಲ್ಲಿ ಸ್ವಾಮಿ ನಮ್ಮನ್ನು ಕಳೆದ ಎಲ್ಲ ದಿವಸ ಪ್ರೀತಿ ಕೃಪೆಗಳನ್ನು ನಡೆಸಿದ್ದಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆದಷ್ಟು ಬೇಗನೆ ಸ್ವಾಮಿ ಈ ಕಾಯಿಲೆಗೆ ಬೇಕಾದಂಥ ಔಷಧವನ್ನು ಜನರು ಸಿದ್ಧಪಡಿಸಲಿಕ್ಕಾಗುವಂತೆ ನೀನು ಎಲ್ಲ ವಿಜ್ಞಾನಿಗಳನ್ನು ನೀನು ಆಶೀರ್ವದಿಸು. ಎಲ್ಲ ರೀತಿಯ ಕಷ್ಟ ಸಂಕಟಗಳಲ್ಲಿರ್ತಕ್ಕಂಥವರಿಗೆ ಬೇಕಾದಂಥ ಬಿಡುಗಡೆಯನ್ನಿಂದ ಪಾಲಿಸು. ನಿನ್ನ ಕೃಪೆಯಿಂದ ಸ್ವಾಮಿ ಲೋಕದ ಎಲ್ಲ ಜನರು ಮತ್ತೊಮ್ಮೆ ನೀನೇ ಮಹಾದೇವರು ಮಹಾಪ್ರಭು ಎಂಬುದಾಗಿ ಆರಾಧಿಸುವಂಥ ಕಾಲವನ್ನು ನಮಗೆ ದಯಪಾಲಿಸು. ನಮ್ಮ ಸಭೆ ಪ್ರತಿಯೊಬ್ಬರನ್ನ ತಾಳಸ್ತಕ್ಕೆ ಒಪ್ಪಿಸುತ್ತೇವೆ. ಅವರೆಲ್ಲರನ್ನು ಆಶೀರ್ವದಿಸು. ದೊಡ್ಡವರನ್ನು ಚಿಕ್ಕವರನ್ನು ಬೇಕಾದಂಥ ಎಲ್ಲ ಸ್ವಸ್ಥತೆಯನ್ನು ನೀನು ಅವರಿಗೆ ದಯಪಾಲಿಸಬೇಕೆಂದು ಬಿಡುತ್ತೇವೆ.
ಈ ರೀತಿಯಲ್ಲಿ ಸ್ವಾಮಿ ಈ ಪ್ರಾರ್ಥನೆಯನ್ನು ನಿನ್ನ ಸನ್ನಿಧಾನದಲ್ಲಿ ನಾವು ಬಿಡುತ್ತಾ ಇದ್ದೇವೆ ಮತ್ತು ಈ ರಾತ್ರಿ ನಮ್ಮೊಂದಿಗಿರು ನಿಶ್ಚಿತವಾದರೆ ಅರುಣೋದಯ ನೋಡಿ ನೇಮಿಸಿರೋ ಕೆಲಸವನ್ನು ಮಾಡುವಂತೆ ಕೃಪೆ ಮಾಡು. ನಮ್ಮನ್ನು ನಮ್ಮ ಸಭೆಯ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ನಿನ್ನ ರಕ್ಷಣಾ ಹಸ್ತದಲ್ಲಿ ಇಟ್ಟು ಅವರನ್ನು ಕಾಪಾಡು. ಈ ಎಲ್ಲ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ಇವತ್ತು ದಯಪಾಲಿಸಿ, ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯುಳ್ಳ ಪವಿತ್ರಾತ್ಮನ ಅನ್ಯೋನ್ಯತೆ, ಸಹಾಯತ ನಡೆಸುವಿಕೆ ನಮ್ಮೊಂದಿಗೆ ಲೋಕದೆಲ್ಲ ಜನರೊಂದಿಗೆ ವಿಶ್ವಾಸಿಗಳೊಂದಿಗೆ ಮುಂದಿನೆಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ, ಆಮೇಲೆ.